ನಮಸ್ಕಾರ. ಸಮಗ್ರ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ವಾಸ್ತು ವಿಚಾರ ಅಂತ ಬಂದಾಗ ಮನುಷ್ಯನಲ್ಲಿ ನಾನಾ ತರದ ಗೊಂದಲಗಳಿರುತ್ತೆ. ವಾಸ್ತು ಅಂದ್ರೆ ಏನು? ವಾಸ್ತು ಅನ್ನುವಂಥದ್ದು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ, ಜೊತೆಗೆ ವಾಸ್ತುವಿನ ಮೂಲ ಯಾವುದು, ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಮರ್ಥ ಡಾಕ್ಟರ್ ಸೆಲ್ವರಾಜ್ ನಾರಾಯಣ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೂ ಬಹಳ ಸಂತೋಷ ಕೊಡ್ತಾ ಇದೆ. ಯಾಕಂದರೆ ಜನಗಳಿಗೆ ಸೈಂಟಿಫಿಕ್ ಆಗಿ ತಿಳಿಸ್ಬೇಕು ಅನ್ನೋ ಉದ್ದೇಶ ನನಗೆ. ನಮಗೂ ಕೂಡ ತುಂಬಾ ಖುಷಿ ಆಯ್ತು ಗುರುಗಳೇ, ಯಾಕಂದ್ರೆ ಬಹಳ ಜನರಿಗೆ ಗೊಂದಲ ಇರುತ್ತೆ, ಇನ್ಕ್ಲೂಡಿಂಗ್ ನನಗೂ ಕೂಡ ವಾಸ್ತು ವಿಚಾರ ಅಂತ ಬಂದಾಗ ಬಹಳ ಗೊಂದಲ ಇದೆ. ಸೊ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮದೊಂದು ಚಿಕ್ಕ ಪರಿಚಯ ನಮ್ಮ ವೀಕ್ಷಕರು. ನನ್ನ ಹೆಸರು ಸಮರ್ಥ ಅನ್ನೋದನ್ನು ಜನರು ನನಗೆ ಕೊಟ್ಟಿರೋಂಥ ಒಂದು ಬಿರುದು. ಏನಕ್ಕೆ ಅಂತಂದರೆ ನೋಡಿ, ಈ ಸಮರ್ಥ ಅನ್ನೋದ್ರಲ್ಲೇ ಎಷ್ಟೊಂದು ವಿಶೇಷವಾದ ವಾಸ್ತು ಇದೆ ಅಂತ ಅನ್ನೋದಾದರೆ, ಇದು ಸಮರ್ಥ ಅಂದರೆ ಯಾರಿಗೆ ಕೊಟ್ಟಿರುವಂತಹ ಹೆಸರು ಅಂತ ಅನ್ನೋದಾದರೆ ಜೈ ಬಜರಂಗಬಲಿ ಆಂಜನೇಯನಿಗೆ ಕೊಟ್ಟಿರೋಂಥದ್ದು. ಆಂಜನೇಯನ ಕೈಯಲ್ಲಿ ಅಸಾಧ್ಯ ಅನ್ನೋಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಅವನಿಗೆ ಸಮರ್ಥ ಅಂತ ಕರೀತಾ ಇರ್ತಾರೆ, ರಘುವೀರ ಸಮರ್ಥ ಅಂತ ಕರೀತಾ ಇರ್ತಾರೆ. ನನ್ನನ್ನು ಕಂಡಂಥ ಜನಗಳು ಏನು ಮಾಡ್ತಾ ಇರ್ತಾರೆ, ನಾನು ಜೀವನದಲ್ಲಿ ಯಾವುದೂ ಆಗೋದೇ ಇಲ್ಲ ಅನ್ನೋಂಥದ್ದು ನನ್ನ ಕೈಲಿ ಇಲ್ಲವೇ ಇಲ್ಲ ಅಂತ ಅನ್ನೋ ಭಾವನೆಯಿಂದ ಬೆಳೆಸ್ಕೊಂಡು ಏನೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಜನ ಹೇಳಿದಾರೋ ಅದನ್ನೆಲ್ಲನೂ ಸಾಧನೆ ಮಾಡಿ ತೋರಿಸಿದ್ದೀನಿ. ನೀವು ವಿದ್ಯೆ ಹತ್ತಲ್ಲ ಅಂತಂದ್ಬಿಟ್ಟು ನಂಗೆ ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ರು. ಇವತ್ತು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದೀನಿ ಅಂತ ಎಣಿಸ್ಬೇಕು, ಆಯ್ತಲ್ಲ. ಸೊ ನನಗೆ ಕಷ್ಟಗಳು ಬಂದಾಗ ಈ ಕಷ್ಟಗಳಿಂದ ಜಯಿಸ್ಕೊಂಡು ನೀನು ಮುಂದೆ ಬರೋಕ್ಕಾಗಲ್ಲ ಅಂತಂತಂದ್ರು. ಆ ಕಷ್ಟಗಳನ್ನು ಜಯಿಸ್ಕೊಂಡು ಮುಂದೆ ಬಂದಿದ್ದೀನಿ. ಎಷ್ಟೋ ಸಲ ಆರೋಗ್ಯದಲ್ಲಿ ಏರುಪೇರಾದಾಗ ಅಷ್ಟೇ ಆಗೋಯ್ತು ಬಿಡು, ನೀನು ಶೆಡ್ ಆಗಿಬಿಟ್ಟೆ, ನೀನು ಅಷ್ಟೇ ಮುಗಿದೋಯ್ತು ಅಷ್ಟೇ ಬಿಡು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಆ ಆರೋಗ್ಯದಲ್ಲಾಗಿರೋಂಥ ಏರುಪೇರುಗಳು ಕೂಡ ಸರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂತಂತಂದರೆ ಆ ಸಮರ್ಥ ಯಾರಿರ್ತಾನಲ್ಲ ನಮ್ಮ ಆಂಜನೇಯನಿಗೆ ಅಸಾಧ್ಯ ಅನ್ನೋಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಆಂಜನೇಯನಿಗೆ ಸರ್ವವೂ ಸಾಧ್ಯ ಅನ್ನೋ ರೀತಿಯಲ್ಲಿ ನಾನೇನು ಮಾಡಿದೆ, ನಾನು ಆಂಜನೇಯನನ್ನು ಸದಾ ನೆನೆಸ್ಕೊಳ್ತಾ ಇರ್ತೀನಿ. ನನ್ನ ಜೀವನದಲ್ಲಿ ಯಾವಾಗಲೇ ಕಷ್ಟ ಬಂದರೂ ಏನೇ ಬಂದರೂ ಕೂಡ ಆ ರಘುವೀರ ಸಮರ್ಥನನ್ನು ನೆನೆಸ್ಕೊತೀನಿ. ನಿನ್ನಂತೆ ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವನ್ನೂ ನನಗೆ ಕೊಡಪ್ಪ. ನಾನು ಜೀವನದಲ್ಲಿ ಬೇಕಾಗಿರೋದನ್ನು ಸಾಧನೆ ಮಾಡಬೇಕು. ಜಗತ್ತಿಗೆ ನಮ್ಮ ಸನಾತನ ಧರ್ಮದ ಹಿರಿಮೆ ಗರಿಮೆಗಳನ್ನು, ತತ್ವ ಮಹತ್ವವನ್ನು ತಿಳಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ. ಈ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ, ಯಾರು ಕರೀತಾರೋ ಅಲ್ಲಿ ಹೋಗಿ ನಾನು ನಮ್ಮ ಜನಗಳಿಗೆ ನಮ್ಮ ಸನಾತನ ಧರ್ಮದ ವೈಜ್ಞಾನಿಕ ಹಿನ್ನೆಲೆ ಏನು, ಆಚಾರ ವಿಚಾರಗಳ ಹಿನ್ನೆಲೆ ಏನು, ಇದನ್ನೆಲ್ಲ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾ ಇರ್ತೀನಿ. ಇದು ಬಿಟ್ಟು ಏನು ಮಾಡ್ತಾ ಇರ್ತೀನಿ ಅಂದರೆ, ನಾನು ಇದು ತನಕ ಹೆಚ್ಚು ಕಮ್ಮಿ 3 ಲಕ್ಷ ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿರೋ ಮಕ್ಕಳಿಗೆಲ್ಲ ಹೋಗಿ ಕೂಡ ಅವ್ರಿಗೆಲ್ಲನೂ ಕೂಡ ಒಂದು ಬಲಿಷ್ಠ ಭವ್ಯ ಭಾರತ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತೀನಿ. ಸೊ ಇದಕ್ಕಾಗಿ ನನಗೆ ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿದೆ, ಹಲವಾರು ಪ್ರಶಸ್ತಿಗಳು ಬಂದಿದೆ, ಬರ್ತಾ ಇರ್ತವೆ, ಮುಂದಕ್ಕೂ ಬರ್ತಾ ಇರ್ತದೆ. ನಾನು ಪ್ರಶಸ್ತಿಗೋಸ್ಕರ ಕೆಲಸ ಮಾಡಲ್ಲ, ಪ್ರಶಂಸೆಗೋಸ್ಕರನೂ ಕೆಲಸ ಮಾಡಲ್ಲ, ಪುರಸ್ಕಾರಕ್ಕೋಸ್ಕರನೂ ಕೆಲಸ ಮಾಡಲ್ಲ. ನನ್ನ ಜೀವನ ಸಾರ್ಥಕತೆಗೋಸ್ಕರ ನಾನು ಈ ರೀತಿಯಾದಂಥ ಸಮಾಜಮುಖಿಯಾದ ಕೆಲಸಗಳನ್ನು ನಾನು ಮಾಡ್ತಾ ಇರ್ತೀನಿ. ಸೊ ಬೇಸಿಕಲಿ ನಾನು ಆರ್ಕಿಟೆಕ್ಟು, ಸುಮಾರು 32 ವರ್ಷಗಳ ಕಾಲದಿಂದ ಇದೇ ಫೀಲ್ಡಲ್ಲಿದ್ದೀನಿ. ನಾನು ಈಗ ತೊಗೊಳಕ್ಕೆ ಹೋಯ್ತು ಅಂತಾರೆ 10 ವರ್ಷಕ್ಕೆ ಮುಂಚೆ ತನಕ ನಾನು ಏನು ವಾಸ್ತುಗಿಸ್ತು ಏನು ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಬರೋದನ್ನೆಲ್ಲ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡೋಂಥದ್ದು, ಹೆಂಗೆ ಅಲಂಕಾರ ಮಾಡ್ಬೋದು, ಏನು ಮಾಡ್ಬೋದು, ಯುಟಿಲಿಟಿ ಹೆಂಗಿರಬೇಕು, ಇದು ಹೆಂಗಿರಬೇಕು, ಹಾಲ್ ಹೆಂಗಿರಬೇಕು, ಕಿಚನ್ ಹೆಂಗಿರಬೇಕು, ಇದೆಲ್ಲ ನೋಡಿಕೊಂಡು ಬ್ಯೂಟಿಫುಲ್ಲಾಗಿ ಏನಾಗುತ್ತೋ ಬೆಸ್ಟ್ ಮೆಟೀರಿಯಲ್ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಆ ಮೆಟೀರಿಯಲ್ಗಳನ್ನೆಲ್ಲ ಹಾಕಿ ಸುಂದರವಾದ ನೋಡೋಕ್ಕೆ ಅಲಂಕೃತವಾದಂಥ ಮನೆಗಳನ್ನು ಕಟ್ಟೋದ್ರ ಬಗ್ಗೆ ಮಾತ್ರ ಗಮನ ಇತ್ತು. ಆಮೇಲೆ ಹೋಗ್ತಾ ಏನಾಯಿತು ಅಂದರೆ, ಎಷ್ಟೋ ಜನದ ಮನೆಗಳನ್ನು ಕಟ್ಟಾದ್ಮೇಲಿಂದ ಮಾಡಾದ್ಮೇಲಿಂದ 5 ವರ್ಷ 6 ವರ್ಷ 10 ವರ್ಷ ಆದಮೇಲಿಂದ ಮತ್ತೆ ಅವರನ್ನು ಮೀಟ್ ಮಾಡುವಂಥ ಸಂದರ್ಭ ಬಂದಾಗ, ಹೋದಾಗ, ಮಾಡಿದಾಗ, ಕೇಳಿದಾಗ ಏನಾದ್ರು ಅಂತಂದರೆ, ಸರ್ ಈ ಮನೇಲಿ ಇದ್ದೀವಿ, ಮಾಡಿದ್ದೀವಿ, ಮನೆಯೆಲ್ಲ ನೋಡೋದು ತುಂಬ ಚೆನ್ನಾಗಿದೆ, ಆದರೆ ನಮ್ಮ ಜೀವನದಲ್ಲಿ ಆ ಸ್ವಾರಸ್ಯತೆ ಇಲ್ಲ, ಸೌಹಾರ್ದತೆ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮಾನಸಿಕ ನೆಮ್ಮದಿ ಸರಿ ಇಲ್ಲ, ಮನೆಯಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧಗಳು ಸರಿ ಇಲ್ಲ ಅಂತಂದಾಗ ನನಗೆ ಮನಸ್ಸು ಏನಕ್ಕೆ ಇದು ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದೀವಿ, ಎಲ್ಲ ಚೆನ್ನಾಗಿದೆ ಆದರೆ ಯಾಕೆ ಇವ್ರಿಗೆ ಹಿಂಗೆ ಆಗ್ತಾಯಿದೆ ಅಂತಂದಾಗ ಆಮೇಲೆ ಬಂದಿದ್ದು ವಾಸ್ತು ಅಂತಂದ್ಬಿಟ್ಟು. ಸೊ ಇದನ್ನು ನೋಡ್ಕೊಂಡು ಈಗ ವಾಸ್ತುವಲ್ಲಿ ಸುಮಾರು 10 ವರ್ಷಗಳ ಈಗ ನಾನು ಮಾಡ್ತಾರಂಥ ಪ್ರತಿಯೊಂದು ಮನೆ ಡಿಸೈನು ಕೂಡ ವಾಸ್ತು ಪ್ರಕಾರನೇ ಮಾಡ್ತಾಯಿದ್ದೀನಿ. ಮಾಡಿರೋಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ, ನಡೀತಾ ಇದೆ. ಅದೇ ಹೇಳ್ತಾನಿಲ್ಲ, ನಮ್ಮ ಭಾರತೀಯ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಆ ಆಚಾರಗಳ ಹಿಂದೆ ವಿಚಾರಗಳಿರುತ್ತೆ, ಆ ವಿಚಾರದಿಂದ ವಿಜ್ಞಾನ ಇರುತ್ತೆ. ಆ ವಿಜ್ಞಾನವನ್ನು ತಿಳ್ಕೊಂಡ್ರೆ ನಮ್ಮಲ್ಲಿ ಸುಜ್ಞಾನ ಬೆಳುತ್ತೆ. ಆ ಸುಜ್ಞಾನ ಬೆಳೆಸ್ಕೊಂಡ್ರೆ ನಮಗೆ ಪ್ರಜ್ಞಾನ ಬರ್ತದೆ. ಪ್ರಜ್ಞಾನ ಬಂತಂದರೆ ಸಾಮಾನ್ಯ ಜ್ಞಾನ ಬರುತ್ತೆ. ಸಾಮಾನ್ಯ ಜ್ಞಾನ ಬಂತು ಅಂತಂದರೆ ಮನುಷ್ಯ ಜೀವನದಲ್ಲಿ ಯಾವುದೇ ರೀತಿಯಾದ ತಪ್ಪುಗಳನ್ನು ಮಾಡೋಕ್ಕೋಗಲ್ಲ. ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನನಗೆ ಸಾಮಾನ್ಯ ಜ್ಞಾನ ಏನಿರಬೇಕು, ಟ್ರಾಫಿಕ್ ನೋಡಿದ ತಕ್ಷಣ ಏನಾಗಬೇಕು, ರೆಡ್ ಬಿದ್ದ ತಕ್ಷಣ ನಾನು ನಿಲ್ಲಿಸ್ಬೇಕೋ ಬೇಡವಾ, ನಿಲ್ಲಿಸ್ಕೋಬೇಕು. ನಿಲ್ಲಿಸದೆ ಮುಂದೆ ಹೋಯ್ತು ಅಂತಂದರೆ
ನಾನು ಮುಂದೆ ಹೋಗಿರ್ತೀನಿ, ಆ ಕಡೆ ಗ್ರೀನ್ ಸಿಗ್ನಲ್ದವನು ಅವನಿಗೂ ಬಿಟ್ಟಿರ್ತಾನೆ, ಅವನಿಗೆ ಪರ್ಮಿಷನ್ ಇದೆ ಹೋಗೋಕ್ಕೆ, ನನಗೆ ಪರ್ಮಿಷನ್ ಇಲ್ಲ, ನಾನು ಹೋಗಿಲ್ಲ, ಬಟ್ ನಾನು ಮುಂದೆ ಹೋದೆ. ಅವನೇನು ಮಾಡ್ತಾ, ನನಗೆ ಪರ್ಮಿಷನ್ ಇದೆ ಸರ್ರಂತ ಬಂದ, ರೆಡ್ ಲೈನ್ ದಾಡ್ದವನೇ ಡಮಾರ್ ಹೊಡೆದ, ಲಾಸ ಯಾರಿಗೆ? ಇಬ್ರಿಗೂ ಲಾಸು. ನನ್ನ ಮುಟ್ಟಾಳತನದಿಂದ ನಾನು ಲಾಸ್ ಮಾಡ್ಕೊಳ್ಳೋದಿದೆ, ಅವನಿಗೂ ಲಾಸ್ ಮಾಡ್ತಾ ಇದ್ದೀನಲ್ಲ, ಇದು ಸರಿನಾ? ನನ್ನ ಮುಟ್ಟಾಳದಿಂದ ನನಗೆ ಲಾಸ್ ಆದ್ರೆ ಓಕೆ, ಬಟ್ ನಾನು ಮತ್ತೊಬ್ರಿಗೂ ಕೂಡ ಅನಾನುಕೂಲ ಮಾಡಿ ಮತ್ತೊಬ್ರಿಗೂ ಕೂಡ ನಷ್ಟ ಆಗೋ ರೀತಿಯಲ್ಲಿ ಮಾಡೋವಂಥದ್ದು ಇದು ಯಾವ ಜ್ಞಾನ? ಅಜ್ಞಾನ ಅಲ್ವಾ? ಸೊ ಅಜ್ಞಾನದಿಂದ ಪ್ರಜ್ಞಾನ ಬಂದು ಸಾಮಾನ್ಯ ಜ್ಞಾನ ಬರಬೇಕು ಅಂತನಾದರೆ ನಮ್ಮ ಪ್ರತಿಯೊಂದು ಆಚಾರದಿಂದ ಇರುವಂಥ ವಿಚಾರ ವಿಜ್ಞಾನವನ್ನು ತಿಳ್ಕೊಂಡು ಹೋಗುವಂಥದ್ದು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡುವಂಥದ್ದು. ಸೊ ಹೀಗಾಗಿ ಈ ವಿಚಾರಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ನಾನು ಗುರುಗಳೇ, ಬಹಳ ಜನರಿಗೆ ಪ್ರಶ್ನೆ ಇರೋದು, ಏನಪ್ಪಾ ಇದು ವಾಸ್ತು ಅಂದ್ರೆ ಏನು? ವಾಸ್ತು ಅಂದ್ರೆ ಏನ್ ಗುರು ಅಂತ ಕೇಳ್ತಿರ್ತಾರೆ ಎಲ್ರು ಕೂಡ. ಈ ಏನು ವಾಸ್ತು, ಅದ್ರ ಪ್ರಕಾರ ಇಲ್ಲಿಡ್ಬೇಕು, ಕೆಲವರು ಏನೇನೋ ಹೇಳ್ತಾರೆ. ವಾಸ್ತು ಅಂದ್ರೆ ಅವ್ರವ್ರ ಕಲ್ಪನೆಯಲ್ಲಿ ಏನೇನೋ ತಿಳ್ಕೊಂಡಿರ್ತಾರೆ. ಈ ಪ್ರಕಾರವಾಗಿ ಹೇಳಿ, ವಾಸ್ತು ಅಂದ್ರೆ ಏನು ನಿಜಕ್ಕೂ? ವಾಸ್ತು ಅಂತಂತಂದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ವಸ್ತುವರೇಣ್ಯ ವಾಸ್ತು ಅಂತಂದ್ಬಿಟ್ಟು, ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟರೆ ಅದಕ್ಕೆ ಅದರದೇ ಆದಂತಹ ಸ್ಥಾನಬಲ, ಅದಕ್ಕೆ ಆದಂಥ ಅದರ ಒಂದು ಪ್ರಾಮುಖ್ಯತೆ, ಅದರದೇ ಆದಂಥ ಒಂದು ಪ್ರಭಾವ ಮನುಷ್ಯನ ಜೀವನದಲ್ಲಿ ಬೀರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳೋಣ. ಮೂಗ್ಬಟ್ಟು ಯಾಕೆ ಇಲ್ಲಿ ಹಾಕೊಂಡ್ರಿ? ಇಲ್ಲಿಗೆ ಹಾಕೋದಕ್ಕೆ ಏನು ಹೇಳ್ತೀವಿ ನಾವು? ಮೂಗ್ಬಟ್ಟು ಅಂತ ಹೇಳ್ತೀವಿ. ಇಲ್ಲಿಗೆ ಹಾಕೋದಕ್ಕೆ ವಾಲೆ ಅಂತ ಹೇಳ್ತೀವಿ. ಇಲ್ಲಿ ಹಾಕೋದಕ್ಕೆ ಕುದಿಗೆ ಚೈನು ಅಂತ ಅದು ಕಳ್ತೀವಿ. ಇಲ್ಲಿ ಹಾಕೊಳ್ಳೋದಕ್ಕೆ ಡಾಬು ಅಂತ ಅದು ಕಳ್ತೀವಿ. ಕೈಗೆ ಹಾಕೊಳ್ಳೋದಕ್ಕೆ ಬಳೆ ಅಂತ ಕಳ್ತೀವಿ. ಕಾಲ್ಗೆ ಹಾಕೋದಕ್ಕೆ ಗೆಜ್ಜೆ ಅಂತ ಹಾಕ್ತೀವಿ. ಕಾಲ್ಗೆ ಹಾಕೋದನ್ನು ಕೈಗೆ ಹಾಕೊಳ್ಳೋಕ್ಕಾಗಲ್ಲ, ಕೈಗೆ ಹಾಕಿದ್ದನ್ನು ಕಾಲ್ಗೆ ಹಾಕೊಳ್ಳೋಕ್ಕಾಗಲ್ಲ. ಹಾಕ್ಕೊಳ್ತೀವ ನಾವು? ಹಾಕೊಂಡ್ರೆ ಅಯ್ಯೋ ಇವನು ಯಾವನ ತಿಕ್ಕಲ್ ಬಡತದ್ದು ಅಂತಂತಾರೆ. ಸೊ ಅದು ಆಗೋಂಗಿಲ್ಲ. ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರ ಅಂತಂದರೆ ಫಸ್ಟು ಜನ ತಿಳ್ಕೊಬೇಕು. ಏನು ಅಂತಂದರೆ ಶಾಸ್ತ್ರ ಅಂತಂದರೆ ಅಡುಗುಲಜ್ಜಿ ಶಾಸ್ತ್ರ ಅಲ್ಲ, ಆಯ್ತಲ್ಲ. ಶಾಸ್ತ್ರ ಅಂತಂದರೆ ನಿಜವಾಗ್ಲೂ ಕೂಡ ನಾವು ಸಂಸ್ಕೃತದಲ್ಲಿ ನೋಡೋಕ್ಕೆ ಹೋದಾಗ ಏನಂತಂದರೆ ಶಾಸ್ತ್ರ ಅಂತಂದರೆ ದಟ್ ಈಸ್ ದ ಸೈನ್ಸ್. ನಾವು ಎಲ್ಲದಕ್ಕೂ ಶಾಸ್ತ್ರ ಯಾವನ್ಗೆ ಏನು ಗೊತ್ತಿಲ್ವೋ ಕೇಳಿದಾಗ ಇದು ಶಾಸ್ತ್ರದಲ್ಲಿ ಹೇಳಿದೆ ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತಾ ಇದ್ದೇನೆ. ಯಾಕೆ ಶಾಸ್ತ್ರದಲ್ಲಿ ಹೇಳ್ತು ಅನ್ನೋದನ್ನು ತಿಳ್ಕೊಬೇಕು. ಸೊ ಈಗ ವಾಸ್ತು ಅಂತ ಬಂದಾಗ ವಾಸಲು ಯೋಗ್ಯವಾದಂತಹ ಸ್ಥಳಕ್ಕೆ ವಾಸ್ತು ಅಂತ ಕರಿತೀವಿ ನಾವು. ಅದು ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಒಂದು ಸಿನಿಮಾ ರಂಗ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ಏರ್ಪೋರ್ಟ್ ಆಗಿರ್ಬೋದು, ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಯಾವುದನ್ನು ಬೇಕಾದ್ರೂ ತಗೊಳ್ಳಿ, ಅಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಆಗಿರಬೇಕು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಾನು 1 ಅವರ್ 2 ಅವರ್ ನಾನು ಬಸ್ ಸ್ಟ್ಯಾಂಡಲ್ಲಿ ನಾನು ನಿಂತ್ಕೋತೀನಿ, ಕೂತ್ಕೋತೀನಿ, ನೋಡ್ತೀನಿ ಅಂದರೆ ಆ ಬಸ್ ಸ್ಟ್ಯಾಂಡಲ್ಲಿ ನಿನಗೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಇರೋದಕ್ಕೆ ಪೂರಕವಾದಂಥ ವಾತಾವರಣ ಇರಬೇಕು. ಹಾಗೆ ಏರ್ಪೋರ್ಟ್ಗೆ ಹೋದಾಗ ಅಲ್ಲೂ ಪೂರಕವಾದಂಥ ವಾತಾವರಣ ಇತ್ತು ಅಂತಂದರೆ, ಈಗ ಬರೋ ಫ್ಲೈಟ್ 3 ಅವರ್ ಬಿಟ್ಟು 4 ಅವರ್ ಇನ್ನು ಸ್ವಲ್ಪ ಲೇಟ್ ಆಯಿತು ಅಂತಂದರೂ ಕೂಡ ಆ ಪೂರಕವಾದ ವಾತಾವರಣ ಇತ್ತು ಅಂದರೆ ನಾನು ಕೂತಿರ್ತೀನಿ, ಪರವಾಗಿಲ್ಲ ಬಿಡಪ್ಪ 4 ಅವರಲ್ಲ ಅಂತ ಕಥೆ ಅಂತ ಕೊಂಡ್ರು ಏನು ಆಗಲ್ಲ. ಏನು ಫ್ಲೈಟ್ ಏನು ಬಂದು ಇಳಿದ್ಬಿಡಲ್ಲ, ಅದು ಬಂದು ಬರೋ ಹೊತ್ತಿಗೆ ಬರುತ್ತೆ, ನಾನು ಹೋಗೋ ಹೊತ್ತಿಗೆ ಹೋಗಬೇಕಾಗತ್ತೆ. ಹಾಗೆಯೇ ಮನೆಯಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ನನಗೆ ವಾಸಲು ಯೋಗ್ಯ ಇರಬೇಕು. ವಾಸಲು ಯೋಗ್ಯವಾದಂಥದ್ದು ಅಂತಂದರೆ ಏನು ಪ್ರಶ್ನೆ ಮತ್ತೆ ಬರುತ್ತೆ. ಅಂದರೆ ಮೊಟ್ಟ ಮೊದಲಾಗಿ ಭದ್ರವಾದಂಥ ಭೂಮಿ ಇರಬೇಕು. ಭೂಮಿ ಭದ್ರವಾಗಿರಬೇಕಲ್ಲ. ಮನೇಲಿ ನಾನು ಕೂತಿದ್ದಾಗ ಪಾಪ ಜಪಾನಲ್ಲಿ ಅಲ್ಲಿ ಇಲ್ಲಿ ಆದಂಗೆ ಗಡಗಡಗಡಗಡಗಲ್ಲ ಅಲ್ಲಾಡ್ತಾ ಇದ್ದರೆ ನಮ್ಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ಎದ್ದು ಓಡ್ತಾ ಇರ್ತೀವಿ. ಸೊ ಭದ್ರವಾದಂಥ ಭೂಮಿ ಇರಬೇಕು. ಎರಡನೇದು, ನನಗೆ ಬೇಕಾಗಿರೋಂಥ ಜೀವಜಲ ಸಿಗ್ತಾ ಇರಬೇಕು. ಮೂರನೇದು, ಪ್ರಾಣವಾಯು. ವಾಯು ಇಲ್ಲ ಅಂತೇಳಿದ್ರೆ ಅಷ್ಟೇ, ಅನ್ನ ಇಲ್ಲ ಅಂತೇಳಿದ್ರೆ 2 ತಿಂಗಳು ಬದುಕಿರ್ಬೋದು, 2 ರಿಂದ 6 ತಿಂಗಳು ಬದುಕಿರೋರು ಇದ್ದಾರೆ. ನೀರಿಲ್ಲದೆ 1-1.5 ತಿಂಗಳು ಬದುಕಿರೋರು ಇದ್ದಾರೆ. ಉಸಿರಿಲ್ಲದೆ 5 ನಿಮಿಷನೂ ಯಾರೂ ಬದುಕಿಲ್ಲ. ಸೊ ಹಾಗಾಗಿ ನಾನಿರುವಂಥ ಜಾಗದಲ್ಲಿ ಗಾಳಿಯ ಹರಿವು ತುಂಬ ಚೆನ್ನಾಗಿರಬೇಕು. ಆ ಅರಿವನ್ನು ಮೂಡಿಸ್ಕೊಂಡು ಮನೆಯನ್ನು ಡಿಸೈನ್ ಮಾಡಬೇಕು. ಗಾಳಿ ಬರ್ತಾ ಇದೆಯಾ, ಹೋಗ್ತಾ ಇದೆಯಾ? ಸೊ ಬಂದ ಗಾಳಿ ಎಲ್ಲನೂ ಒಳ್ಳೆಯದೇನಾ? ಅಲ್ಲ. ಸೊ ನನ್ನ ಒಳಗೆ ಹೋಗ್ಬೇಕಾದ್ರೆ ಒಳ್ಳೆಯದು, ನನ್ನಿಂದ ಆಚೆ ಬರ್ತಿದ್ದಂಗೆ ಕೆಡದು. ಸಿಂಪಲ್ ಅಲ್ವಾ? ಬಟ್ ನಾನು ಇಲ್ಲಿ ಒಳ್ಳೇದು ಯಾವುದು ಕೆಡದು ಯಾವುದು ನಾನು ಹುಡ್ಕೋಕ್ಕಾಗಲ್ಲ. ಇಲ್ಲಿ ಆಕ್ಸಿಜನ್ ಎಲ್ಲಿದೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲೇ ಹುಡ್ಕೋಕ್ಕೂ ಆಗಲ್ಲ ನನಗೆ. ಒಳಗೆ ಹೋಗ್ಬೇಕಾದ್ರೆ ಇದು ಆಕ್ಸಿಜನ್ ಹೋಗುತ್ತೆ, ಹೊರಗೆ ಬರ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಬಟ್ ಬಂದಿರುತ್ತೆ ಇಲ್ಲಿ. ಬಟ್ ಇಲ್ಲಿ ನೀವು ಎಲ್ಲ ಕೂತಿದ್ದೀವಿ, ಎಲ್ರಿಗೂ ಕೂಡ ಬರಬೇಕಾದಾಗ, ನಿಮಗೆ ಬರಬೇಕಾದಾಗ ಇಲ್ಲಿರೋಂಥದ್ದು ಅಲ್ಲಿ ಬರೋಷೊಳಗೆ ಆಕ್ಸಿಜನ್ ಆಗಿರುತ್ತೆ. ನೀವು ಬಿಟ್ಟರು ಕಾರ್ಬನ್ ಡೈಆಕ್ಸೈಡ್ ಇಲ್ಲೆಲ್ಲ ಹೋಗಿ ಅದರದೇ ಆದಂಥ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ನನಗೆ ಬರೋಷೊಳಗೆ ಆಕ್ಸಿಜನ್ ಆಗಿಬಿಡುತ್ತೆ. ಎಷ್ಟು ಸೂಕ್ಷ್ಮ! ನಮ್ಮ ಜನ ಇಷ್ಟನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಸ್, ಆ ಭಗವಂತ ಅನ್ನೋ ಒಂದು ಇದ್ದಾನೆ. ನಮ್ಮ ಕೈಯಲ್ಲಿ ಆಗದಿರೋವಂಥದ್ದನ್ನು, ನಮ್ಮ ಕೈಯಲ್ಲಿ ನೋಡೋಕ್ಕಾಗದಿರೋವಂಥದ್ದನ್ನು ನಮಗೆ ಅನುಭವಕ್ಕೆ ಬರೋ ರೀತಿಯಲ್ಲಿ ಅವನ ಈ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಲ್ಲ, ಅವನಿಗೆ ಭಗವಂತ ಅಂತ ಕರೆಯುವಂಥದ್ದು. ದ ಗ್ರೇಟ್ ಇಂಟೆಲಿಜೆಂಟ್ ಇನ್ ದ ವರ್ಲ್ಡ್ ಇಸ್ ದ ಗಾಡ್. ನನಗೆ ಅದೇ ಕೇಳ್ತಾರೆ, ದೇವರು ಅಂದರೆ ಏನು ಅಂತಂತಂದರೆ ದ ಗ್ರೇಟೆಸ್ಟ್ ಇಂಟೆಲಿಜೆಂಟ್, ಗ್ರೇಟೆಸ್ಟ್ ಸೈನ್ಸ್, ಗ್ರೇಟೆಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಇಸ್ ದಿ ಗಾಡ್ ಅಂತ. ಸೊ ಆ ರೀತಿ ಆಗ್ತಾ ಇರೋದು. ಈಗ ಹಿಂಗಾಗಿರ್ಬೇಕಲ್ಲ. ಅದಾದಮೇಲಿಂದ
ನಾನು ಆಚೆ ಬಂದಾಗ ನನಗೆ ಸ್ಪೇಸ್ ಅಂತ ಕರಿತೀನಿ. ಮನೆ ಒಳಗಿದ್ದಾಗ ನಾನು ಸ್ಪೇಸ್ ಅಂತಂದರೆ ಇದು. ನಾವು ಆಚೆ ಕಡೆ ಬಂದಾಗ ಆಕಾಶ ಅಂತ ಹೇಳಿದ್ವಿ. ಮನೆ ಒಳಗಡೆ ಇದ್ದಾಗ ನಾನು ಸ್ಪೇಸ್ ಇರಬೇಕು, ಓಡಾಡೋದಕ್ಕೆ, ಕೂತ್ಕೊಳ್ಳೋಕ್ಕೆ, ಮಲ್ಕೊಳ್ಳೋದಕ್ಕೆ, ಊಟ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆ, ಎಲ್ಲದಕ್ಕೂ ಅದರದೇ ಆದಂಥ ಸ್ಪೇಸ್ ಬೇಕು. ಇದನ್ನು ಆಕಾಶ ತತ್ವ ಅಂತ ಕರಿತೀವಿ ನಾವು ಅದನ್ನು. ಓಕೆ. ಸೊ ಮತ್ತೊಂದು, ನನ್ನ ಜೀವನದಲ್ಲಿ ಅಂದರೆ ನನ್ನ ದೇಹದಲ್ಲಿ ಒಂದು ತಾಪ ಇರಬೇಕು, ಅಂದರೆ ಒಂದು ಬಿಸಿ ಇರಬೇಕು. ಬಿಸಿ ಇದ್ದರೆ ತಾನೇ ಮೈ, ತಣ್ಣಗಾದ್ರೆ ಅಂದರೆ ಗೋವಿಂದ. ಸೊ ಹಾಗಾಗ್ಬಿಟ್ಟು ನನ್ನ ಮನೆಯಲ್ಲಿ ಶಾಖಕ್ಕೆ ಅಂತ ಒಂದು ಜಾಗ ಕೊಡಬೇಕು, ಅಂದರೆ ಅಗ್ನಿ. ಸೊ ಅಗ್ನಿನೂ ಕೂಡ ಆ ಮನೆಯಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಈಗ ನಮಗೆ ತಗೊಳ್ಳಿ, ಈಗ ಅಗ್ನಿ ಜಾಸ್ತಿ ಆಯಿತು ಅಂತಾರೆ ಏನಾಗ್ಬಿಡುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಯ್ತು ಅಂದರೆ ನಮಗೆ ಕಣ್ಣುರಿ ಬರೋಕ್ಕೆ ಶುರು ಆಗುತ್ತೆ, ಬಾಯಲ್ಲೆಲ್ಲ ಹುಣ್ಣು ಬರೋಕ್ಕೆ ಶುರು ಆಗುತ್ತೆ, ನಾಲ್ಗೆ ಮೇಲೆಲ್ಲ ಹುಣ್ಣು ಬರೋಕ್ಕೆ ಶುರು ಆಗುತ್ತೆ. ಖಾರ ತಿನ್ನೋಕ್ಕಾಗಲ್ಲ, ಬರೀ ಮಜ್ಜಿಗೆ ಅನ್ನನೇ ತಿನ್ನಬೇಕು, ಇದೆಲ್ಲ ಆಗ್ಬಿಡುತ್ತೆ. ಯಾಕೆ? ಉಷ್ಣ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದು ಉಷ್ಣ ಕಡಿಮೆ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ತಿಂದಿದ್ದು ಅರ್ಗಲ್ಲ, ಅರ್ಗದೇ ಇದ್ದಾಗ ಕೊರಗು ಜಾಸ್ತಿ ಆಗ್ಬಿಡ್ತದೆ. ಕೊರಗು ಜಾಸ್ತಿ ಆಯಿತು ಅಂತಾರೆ ಕಾಯಿಲೆ ಬಂದುಬಿಡ್ತದೆ. ಸೊ ಹಾಗಾಗಿ ದೇಹದಲ್ಲಿ ಹೇಗೆ ನಮಗೆ ಶಾಖದ ಪ್ರಮಾಣ ಒಂದು ಪ್ರಮಾಣದಲ್ಲಿ ಇರಬೇಕಾಗುತ್ತೋ, ಬ್ಯಾಲೆನ್ಸ್ಡ್ ಆಗಿರಬೇಕಾಗುತ್ತೋ, ಅದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಅದರ ಪ್ರಮಾಣ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ. ಸೊ ಇದೇ ರೀತಿಯಲ್ಲಿ ಬಂದಾಗ ವಾಸ್ತು ಅಂತಂದಾಗ ಇದರಲ್ಲಿ ಈ ಪಂಚಭೂತಗಳು ಬಂದುಬಿಡ್ತದೆ. ಪಂಚಭೂತಗಳಿಲ್ಲದೆ ಇನ್ನೊಂದು ಭೂತ ಯಾರು ಇದೆಯಾ? ಇಲ್ಲ, ನಮಗಿದೆ. ಅದೇನು ಬ್ರಹ್ಮಭೂತ. ಯಾರು ಹೇಳಿದ್ದು ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಳ್ಳೋಂಥ ಭೂತ ಅಂತ ನಾವೆಲ್ಲರೂ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸರಿಯಾದ ಮಾಹಿತಿಯನ್ನು ಪಡಿತಾ ಹೋಯಿತು ಅಂತಂದರೆ, ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ಖಂಡಿತವಲ್ಲೂ ಕೂಡ ನಮ್ಮ ಭಾರತೀಯ ಸನಾತನ ಧರ್ಮದಿಂದ ಬಂದಿರೋ ಪ್ರತಿಯೊಂದು ಆಚಾರಗಳಲ್ಲೂ ಕೂಡ ವಿಚಾರ ಇದೆ. ಆ ವಿಚಾರದ ಹಿಂದೆ ವಿಜ್ಞಾನ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ನೋಡಬೇಕು ಅಂತಾರೆ ಖಂಡಿತವಲ್ಲೂ ನಾನು ಇದ್ದೀನಿ, ಅದನ್ನು ನಂಬ್ತಾನೇ ಇರಲಿಲ್ಲ. ನಾನು ಕಾಲೇಜಲ್ಲಿ ಇರಬೇಕಾರೆಲ್ಲ ಅನಿಸ್ತು, ಏನಾದರೂ ವಾಸ್ತು ಅಂತೆ, ಅದಂತೆ, ಇದಂತೆ, ಅಸ್ಟ್ರಾಲಜಿ ಅಂತೆ, ಅದಿದೆ. ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ, ನಮಗೆ ಅದನ್ನು ಯಾರೂ ಸರಿ ತಿಳಿಸೂ ಕೊಡಲಿಲ್ಲ ನನಗೆ. ನಾವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಾರಲ್ಲ. ಅವಾಗೆಲ್ಲ ಬಿಸಿ ರಕ್ತ ಅಲ್ವಾ, ಕಾಲೇಜಲ್ಲಿ ಇರ್ಬೇಕಾದ್ರೆ ಬಿಸಿ ರಕ್ತ, ನಾವು ಅಂದ್ಕೊಂಡಿದ್ದಾಗ್ಬಿಡುತ್ತೆ ಗುರು, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದು ಇದು ಎಲ್ಲ ಅಂದ್ಕೊಳ್ತೀನಿ. ಸರಿ, ಆಮೇಲೆ ಹೋಗ್ತಾ ಗೊತ್ತಾಯಿತು ಏನು ಅಂತಂತಂದರೆ, ಪ್ರವಾಹಕ್ಕೆ ವಿರುದ್ಧವಾಗಿ ನಾನು ದೋಣಿಯನ್ನು ನಡೆಸೋದು ಬಹಳ 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 ಕಷ್ಟಕರ ಅಂತಂದು. ಮೈಯಲ್ಲಿ ಎಷ್ಟಿರುತ್ತೆ ಕಸುವು, ತಾಕತ್ತಿದ್ರೆ ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಹೋಗ್ತಾನೆ. ಪ್ರವಾಹ ಹಿಂಗೆ ಬರ್ತಾ ಇರ್ತಾರೆ, ಅದ್ರ ಜೊತೆ ಚೈ ಅಂತ ಹೊರಟಾಗ್ತಾನೆ. ಬಟ್ ಜ್ಞಾನ ಅದವ್ನು ಏನು ಮಾಡ್ತಾನೆ, ಪ್ರವಾಹ ಹಿಂಗೆ ಹೋಗ್ತಿದ್ದಲ್ಲ, ನಾನು ಅಲ್ಲಿ ಹೋಗಬೇಕು ಅಂದರೆ ಪ್ರವಾಹ ಜೊತೆಗೆ ಹೋಗ್ತಾ ಹುಟ್ಟಾಕೊಂಡು ಸ್ವಲ್ಪ ಹೋಗಿ ಹಂಗೆ ಹೋಗ್ತಾನೆ. ಇಲ್ಲ, ನಾನು ವಿರುದ್ಧವಾಗಿ ಹೋಗ್ತೀನಿ ಅಂತಂದರೆ ಜೀವನ ಹಾಳಾಗೋಗುತ್ತೆ. ಅದೇ ರೀತಿಯಲ್ಲಿ ವಾಸ್ತು ಅನ್ನುವಂಥದ್ದು ಪ್ರಕೃತಿದತ್ತವಾಗಿ ಬರುವಂತಹ ಆ ಶಕ್ತಿ ಚೈತನ್ಯದ ಹರಿವು. ಈ ಹರಿವಿನ ಬಗ್ಗೆ ನಾವು ಅರಿವನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಾವು ಈ ಶಕ್ತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು ಅನ್ನುವಂಥ ವಿಚಾರ ನಮಗೆ ಗೊತ್ತಾದಾಗ ಏನಾಗುತ್ತೆ, ಅದನ್ನು ಆಚಾರಕ್ಕೆ ತರ್ತೀವಿ. ಆಚಾರಕ್ಕೆ ತರಬೇಕು ಅಂತಂದರೆ ಅದಕ್ಕೆ ಆದಂಥ ಸಂಸ್ಕಾರಗಳಿರುತ್ತೆ. ಯಾವುದನ್ನು ಹೆಂಗೆ ಬಳಸ್ಕೋಬೇಕು, ಯಾವ್ಯಾವ ರೀತಿಯಲ್ಲಿ ಬಳಸ್ಕೋಬೇಕು, ಯಾವ್ಯಾವ ಹೊತ್ತಲ್ಲಿ ಬಳಸ್ಕೋಬೇಕು ಇರಬೇಕು ತಾನೇ. ಸೊ ಇದನ್ನೇ ಹೇಳುವಂಥದ್ದು ಸಂಸ್ಕಾರ ಅಂತ. ಈ ಆಚಾರಗಳನ್ನು ರೀತಿ ನೀತಿ ಪದ್ಧತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀವಲ್ಲ, ಅದನ್ನೇ ಸಂಸ್ಕಾರ ಅಂತ ಕರೆಯುವಂಥದ್ದು. ಸೊ ಇದು ವಾಸ್ತು ಅಂತಂತಂದರೆ ಇನ್ನೂ ಭಾಳ ವಿಶಾಲವಾಗಿದೆ. ವಾಸ್ತು ಅಂತ ಎಕ್ಸ್ಪ್ಲೇನ್ ಮಾಡಿದವ್ರೆ ತುಂಬ ಇರುತ್ತೆ. ಬಟ್ ಜನಸಾಮಾನ್ಯರಿಗೆ ಅರ್ಥ ಆಗೋದಕ್ಕೆ ಸಿಂಪಲ್. ಏನು ಅಂತಂದರೆ, ವಾಸ ಮಾಡಲು ಯೋಗ್ಯವಾದಂಥ ಸ್ಥಳಕ್ಕೆ ವಾಸ್ತು ಅಂತ ಕರಿತೀವಿ. ನನ್ನ ಸ್ಥಳವನ್ನು ವಾಸ ಮಾಡೋದಕ್ಕೆ ನಾನು ಯೋಗ್ಯ ರೀತಿಯಲ್ಲಿ ನಾನು ಬೇಕಾಗಿರುವಂಥ ಗಾಳಿ, ಬೆಳಕು, ಅಗ್ನಿ, ಭೂಮಿ, ಆಕಾಶ ಇದನ್ನು ಸರಿಯಾಗಿ ನಾನು ಡಿಸೈನ್ ಮಾಡ್ಕೊಂಡಿದ್ದು ಬಿಟ್ರೆ ಇದೇ ವಾಸ್ತು. ಅರ್ಥ ಆಯ್ತಾ? ಗುರುಗಳೇ, ಇನ್ನು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳತ್ತೆ ಈ ವಾಸ್ತು ಅನ್ನೋದು? ನೋಡಿ, ಇವಾಗ ನಮ್ಮಲ್ಲಿ ಇಲ್ಲಿ ಕೂಡಿಸ್ಬಿಟ್ಟಿದ್ದಾರೆ, ಸ್ಟುಡಿಯೋದಲ್ಲಿ ಕೂಡಿಸ್ಬಿಟ್ಟಿದ್ದಾರೆ. ಎಷ್ಟು 2, 4, 6, 8 ಲೈಟ್ ಹಾಕ್ಬಿಟ್ಟಿದ್ದಾರೆ. ಯಾಕೆ? ನೀವು ಬೆಳ್ಳಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತದ್ದು. ಆಯಿತಾ? ಲೈಟ್ ಹಾಕಿದ್ದಾರೆ. ಇಲ್ಲಿ ಎ ಸಿ ಇಲ್ಲ ಅಂತ ಹೇಳಿದ್ರೆ ಈ ಬೆಳಕಲ್ಲಿ ನಾವು ಎಷ್ಟೊತ್ತು ಕೂತ್ಕೋಬೋದು? 10 ನಿಮಿಷ, 15 ನಿಮಿಷ. ಅದಕ್ಕೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಶಾಖ ಜಾಸ್ತಿ ಆಗಿಬಿಡುತ್ತೆ. ಶಾಖ ಜಾಸ್ತಿ ಆಯಿತು ಅಂದರೆ ನನ್ನ ದೇಹ ತಡ್ಕೊಳ್ಳಲ್ಲ. ಬೇವ್ರ ನೀರು ಬರೋಕ್ಕೆ ಶುರು ಆಗುತ್ತೆ. ಬೇವ್ರ ನೀರು ಬರ್ತಾ ಇದ್ದಂಗೆ ಏನು ಹೇಳುತ್ತೆ, ಒಂದು ನನ್ನ ಬಾಡಿಯನ್ನು ಕೂಲ್ ಮಾಡೋದಕ್ಕೋಸ್ಕರ ದೇಹದ ಒಳಗಡೆಯಿಂದ ಆ ಬೇವ್ರ ನೀರು ಬರುತ್ತೆ. ಬೇವ್ರ ನೀರು ಬರಲಿಲ್ಲ ಅಂತೇಳಿ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈ ಬಾಡಿ ಅನ್ನೋಂಥದ್ದು ಎಷ್ಟು ಚೆನ್ನಾಗಿ ನಮ್ಮ ಬಾಡಿಯಲ್ಲಿ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದೆ ಅಂತಂದರೆ, ಹೀಟ್ ಜಾಸ್ತಿ ಆದಾಗ ಬೇವ್ರ ನೀರು ಬರಬೇಕು ಅಂತ ಕೊಡುತ್ತೆ. ಚಳಿ ಜಾಸ್ತಿ ಆಗಿಬಿಟ್ಟಾಗ ಅಬ್ಸರ್ವ್ ಮಾಡಿದ್ದೀರಾ ನೀವು? ಚಳಿಗೆ ಅಂದರೆ ಎಲ್ಲರೂ ಊಟಿ, ಶಿಮ್ಲಾ,
ಈ ಕಡೆಗೆ ಕಾಶ್ಮೀರ ಅಲ್ಲೆಲ್ಲ ಹೋದಾಗ ಏನಾಗುತ್ತೆ ಅಂತಂದರೆ ನಾವು ಏನಾದ್ರು ಸರಿಯಾಗಿ ಕ್ಲಾತಿಂಗ್ಸ್ ಹಾಕೊಳ್ಳಿಲ್ಲ ಅಂತಂದರೆ ಗ್ಲೌಸ್ ಗ್ಯೂಸಲ್ಲಿ ಹಾಕೊಳ್ಳಿ ನಡ್ಗೋಕ್ಕೆ ಶುರು ಮಾಡ್ತೀವಿ. ಯಾಕೆ ನಡ್ಗೋಕ್ಕೆ ಶುರು ಮಾಡ್ತೀವಿ? ಅದರಿಂದ ಡಾಕ್ಟ್ರನ್ನ ಕೇಳಿ ನೋಡಿ ಸೈನ್ಸು. ಸರ್ ಯಾಕೆ ಸರ್ ಚಳಿಗಾಲದಲ್ಲಿ ಚಳಿ ಪ್ರದೇಶಕ್ಕೆ ಹೋದಾಗ ಹಿಮ ಇರೋಂಥ ಪ್ರದೇಶಕ್ಕೆ ಹೋದಾಗ ಬಾಡಿ ಎಲ್ಲ ಎಂಟೈರ್ ಬಾಡಿ ಶೇಕ್ ಆಗುತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ದಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ದ ಬಾಡಿ ಟು ಕೀಪ್ ಯು ಇನ್ ವಾರ್ಮ್ ಕಂಡೀಷನ್. ನನ್ನನ್ನು ವಾರ್ಮ್ ಆಗಿ ಇಟ್ಕೊಳ್ಳೋಕೆ ಮಾಡುತ್ತೆ. ಕೈ ಕಾಲು ಆಡ್ತಿದ್ದಾಗ ಏನಾಗುತ್ತೆ? ಬಾಡಿ ಒಳಗಡೆ ಶಾಖ ಶುರು ಆಗುತ್ತೆ ನೋಡಿ. ಈ ದೇಹಕ್ಕೆ ಅಷ್ಟು ಗೊತ್ತಿದೆ, ಮಾಡ್ಕೊಳುತ್ತೆ. ಮಳೆ ಬಂದಾಗ ಅಬ್ಸರ್ವ್ ಮಾಡಿದ್ದೀರಾ? ಕೈಯೆಲ್ಲನೂ ಏನಾಗ್ಬಿಡುತ್ತೆ? ಸುಕ್ಕಗಟ್ಟುತ್ತೆ, ಕೈಯೆಲ್ಲನೂ ಸುಕ್ಕಟ್ಟುತ್ತೆ, ಕಾಲೆಲ್ಲನೂ ಸುಕ್ಕಟ್ಟುತ್ತೆ. ಯಾಕೆ ಈ ಸುಕ್ಕು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಅಲ್ಲೂ ಸುಕ್ಕು ಕಟ್ಟಲಿಲ್ಲ ಅಂದರೆ ನಾನೇನೋ ನೆಲದ ಮೇಲೆ ಕಾಲಿಟ್ಟಾಗ ಆ ನೆಲದ ಮೇಲೆ ಹರಿತಿರೋಂಥ ನೀರು ನನ್ನ ಕಾಲು ನೈಸಾಗಿತ್ತು, ಅದು ನೈಸಾಗಿತ್ತು, ಅಲ್ಲಿ ಕಾಲಿಟ್ಟೆ ಜಾರಿ ದಮಾರ್ ಅಂತ ಬಿದ್ದೆ. ಈ ಸುಕ್ಕು ಕಟ್ಟಿದಾಗ ಏನಾಗುತ್ತೆ? ನನಗೆ ಆ ಗ್ರಿಪ್ ಸಿಗುತ್ತೆ ನೋಡಿ. ಬಾಡಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ. ಮಳೆಗಾಲದಲ್ಲಿ ಏನು ಮಾಡ್ಕೋಬೇಕು? ಸುಕ್ಕು ಕಟ್ಟದಂಗೆ ಆಗ್ಬಿಡುತ್ತೆ ಕೈಯೆಲ್ಲ. ಯಾಕೆ? ಇಳಿದಾಗ ನನಗೆ ಗ್ರಿಪ್ ಸಿಗುತ್ತೆ. ಅದು ಇಷ್ಟು ಚೆನ್ನಾಗಿ ಈ ದೇಹ ಮಾಡ್ತಾ ಇದೆ ಅಂತಾರೆ. ಈ ದೇಹದ ಒಳಗಿಂದ ಹೊರಗಿಂದ ಯಾವುದೋ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಸೊ ಚಳಿ ಎಲ್ಲಿಂದ ಬಂತು? ಹೊರಗಡೆಯಿಂದ ಬಂತು. ಮಳೆ ಎಲ್ಲಿಂದ ಬಂತು? ಅಲ್ಲಿಂದ ಬಂತು. ಬೆವರೆಲ್ಲಿಂದ ಬಂತು? ಇಲ್ಲಿಂದ ಬಂತು. ಸೊ ಈ ರೀತಿ ಬರುವಂತಹ ಒಂದು ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಬಿಸಿಲಾಗಿರ್ಬೋದು ನಮ್ಮ ಮೇಲೆ ಇಷ್ಟೊಂದು ಪ್ರಭಾವವನ್ನು ಬೀರ್ತಾ ಇದೆ ಅಂತಂದಾಗ ನಾವು ವಾಸ ಮಾಡುವಂಥ ಮನೆ ವಾಸ್ತುವಿನ ಪ್ರಕಾರ ಇತ್ತು ಅಂತಂದರೆ ಎಲ್ಲೆಲ್ಲಿ ಯಾವುದ್ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟಷ್ಟೇ ಪ್ರಮಾಣದಲ್ಲಿ ಆ ಪಂಚಭೂತಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಆರೋಗ್ಯಪೂರ್ಣವಾಗಿರ್ತೇನೆ. ಯಾಕೆ ಅಂತಂತಂದರೆ ಒಬ್ಬ ಮನುಷ್ಯನಿಗೆ ಯಾಕೆ ಆರೋಗ್ಯ ಅಷ್ಟು ಪ್ರಮುಖವಾದಂತಹ ಒಂದು ಅಂಶ ಅಂತ ಅನ್ನೋದರೆ ನೋಡಿ, ಆರೋಗ್ಯಪೂರ್ಣವಾದಂಥ ವ್ಯಕ್ತಿಯ ಮನಸ್ಸಲ್ಲೂ ಹೆಂಗಿರುತ್ತೆ ಅಂತಂದರೆ ಮನಸ್ಸು ಕೂಡ ಆರೋಗ್ಯಪೂರ್ಣವಾಗಿರುತ್ತೆ. ಮನಸ್ಸು ಆರೋಗ್ಯಪೂರ್ಣವಾಗಿತ್ತು ಅಂತಂದರೆ ಅವನ ಚಿಂತನೆಗಳು ಆರೋಗ್ಯಪೂರ್ಣವಾಗಿರುತ್ತೆ. ಅವನ ಚಿಂತನೆಗಳು ಆರೋಗ್ಯಪೂರ್ಣ ಆಗಿದ್ದಾಗ ಏನಾಗುತ್ತೆ? ಅವನ ಮಾತುಕತೆಗಳು ಆರೋಗ್ಯಪೂರ್ಣವಾಗಿರುತ್ತೆ. ಯಾವಾಗ ಅವನ ಮಾತುಕತೆಗಳು ಆರೋಗ್ಯಪೂರ್ಣವಾಗಿರುತ್ತೋ ಅವನ ಕೆಲಸ ಕಾರ್ಯಗಳು ಕೂಡ ಆರೋಗ್ಯಪೂರ್ಣವಾಗಿರುತ್ತೆ. ಯಾವಾಗ ಅವನ ಕೆಲಸ ಕಾರ್ಯಗಳು ಆರೋಗ್ಯಪೂರ್ಣವಾಗಿರುತ್ತೋ ಅವನಿಗೆ ಬರುವಂತಹ ಫಲ ಪ್ರತಿಫಲ ಚೆನ್ನಾಗಿರುತ್ತೋ? ಆರೋಗ್ಯವಾಗಿರುತ್ತೋ ಅನಾರೋಗ್ಯವಾಗಿರುತ್ತೋ? ಆರೋಗ್ಯವಾಗೇ ಇರುತ್ತಲ್ವ? ಸೊ ಅಲ್ಟಿಮೇಟ್ಲಿ ನನಗೇನು ಬೇಕಾಗಿರೋದು? ನನಗೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನನಗೆ ಆರೋಗ್ಯಪೂರ್ಣವಾಗಿರಬೇಕು. ಜನ ಏನ್ಕೊಂಡ್ಬಿಡ್ತಾರೆ ಆರೋಗ್ಯ ಅಂದರೆ ಬರೀ ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂದ್ಕೊಂಡ್ಬಿಟ್ಟಿರ್ತಾರೆ. ನೋ, ದೇಹಕ್ಕೆ ಒಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ದೇಹ ಎಷ್ಟು ಆರೋಗ್ಯಪೂರ್ಣವಾಗಿರಬೇಕೋ ಅದೇ ರೀತಿ ಮನಸ್ಸು ಆರೋಗ್ಯಪೂರ್ಣವಾಗಿರಬೇಕು. ಅದೇ ರೀತಿ ನಿಮ್ಮ ಚಿಂತನೆಗಳು ಆರೋಗ್ಯಪೂರ್ಣವಾಗಿರಬೇಕು. ಹಾಗೆ ನಿಮ್ಮ ಮಾತುಕತೆಗಳು ಆರೋಗ್ಯಪೂರ್ಣವಾಗಿರಬೇಕು. ಕೆಲಸ ಕಾರ್ಯಗಳು ಆರೋಗ್ಯಪೂರ್ಣವಾಗಿರಬೇಕು. ಎಲ್ಲವೂ ಆರೋಗ್ಯಪೂರ್ಣವಾಗಿದ್ದಾಗ ನಿಮಗೆ ಆರೋಗ್ಯಪೂರ್ಣವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಆರೋಗ್ಯಪೂರ್ಣವಾದಂಥ ಈ ಒಂದು ಸೃಷ್ಟಿಯಾದಂಥ ಈ ಸೃಷ್ಟಿಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಕ್ಕೆ ಬರುವಂಥ ಫಲ ಪ್ರತಿಫಲಗಳು ಆರೋಗ್ಯಪೂರ್ಣವಾಗಿರುತ್ತೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ವಾಸ್ತು ಅನ್ನೋಂಥದ್ದು ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿದೆ. ಇರಲೇಬೇಕು. ಯಾರೂ ಈ ಪ್ರಭಾವದಂತ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾನು ಚಂದ್ರಲೋಕಕ್ಕೆ ಕೊಟ್ಟಾಗ್ತೀನಿ ಅಂದರೂ ಅಲ್ಲೂ ಬೇರೆ ಇರ್ತದೆ. ಅಲ್ಲಿ ಯಾವುದೋ ಒಂದು ಅಂಶ ಜಾಸ್ತಿ ಇರುತ್ತೆ. ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ನಾವೇನು ಚಡ್ಡಿ ಟಿ ಶರ್ಟ್ ಹಾಕೊಂಡ್ರಕ್ಕಾಗುತ್ತಾ? ಗೋವಿಂದ ಹಾಕೊಂಡು 5 ನಿಮಿಷ ಕೊಡಾಕ್ತಾರೆ. ಸೊ ಹಂಗಾಗಲ್ಲ. ಚಂದ್ರಲೋಕಕ್ಕೆ ಹೋದಾಗ ಅದರದೇ ಆದಂಥ ಸೂಟ್ ಗೀಟೆಲ್ಲ ಹಾಕೊಂಡು ಬೇಕಾದ್ರೆ ಅಲ್ಲಿ ಎಲ್ಲ ಮೈನಸಲ್ಲಿರುತ್ತೆ. ನೋಡಿ ಅಲ್ಲಿ ಏನು ಆ ವಾತಾವರಣವೇ ವಾಸ್ತು. ಸೊ ನಮಗೆ ಬೇಕಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋಂಥದ್ದು ವಾಸ್ತುವಿನ ಮೂಲ ಉದ್ದೇಶ. ಇದರ ಮೂಲಕ ಏನಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡೋಕ್ಕೆ ಬೇಕಾಗಿರುವಂಥ ಆರೋಗ್ಯಪೂರ್ಣವಂಥ ದೇಹ ಮನಸ್ಸು ಎಲ್ಲವನ್ನು ಕೊಡುವಂಥದ್ದು ವಾಸ್ತು. ಗುರುಗಳೇ, ಇನ್ನು ವಾಸ್ತುವಿನ ಮೂಲ ಯಾವುದು? ವಾಸ್ತುವಿನ ಮೂಲ ಅಂತಂದಾಗ ಈ ಕೇಳಿದಾಗ ಒಬ್ಬೊಬ್ಬರು ನಾನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡ್ತಾ ಹೋದಾಗ ಇದರ ಮೂಲ ಬಂದು ಸೂರ್ಯನ ಚಲನೆ, ಭೂಮಿಯ ಚಲನೆ. ಬೇರೆಯವರು ಹೇಳ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಡೀಪಾಗಿ ಸ್ಟಡಿ ಮಾಡಿರೋದ್ರಿಂದ ಇದನ್ನು ಗೊತ್ತಿರೋದೇನೆಂದರೆ ಒಂದು ವಾಸ್ತು, ಒಂದು ಭೂಪ್ರದೇಶದ ವಾಸ್ತು ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂತಂದರೆ ಅದು ಅಲ್ಲಿ ಹುಟ್ಟುವಂತಹ ಸೂರ್ಯನ ದಿಕ್ಕು, ಸೂರ್ಯನ ಪರಿಣಾಮ. ಈಗ ನಮಗೆ ಬಿಡಿ, ನಮ್ಮ ಕರ್ನಾಟಕದಲ್ಲೆಲ್ಲ ಚೆನ್ನಾಗಿ ಬರ್ತಾಯಿದೆ, ನಮಗೆ ಭಾರತದಲ್ಲಿ ಚೆನ್ನಾಗಿ ಬರುತ್ತೆ. ಬಿಸಿಲು ಬಂದಾಗ ಬಿಸಿಲುಗಾಲದಲ್ಲಿ ಚೆನ್ನಾಗಿರುತ್ತೆ. ಈ ಅಂಟಾರ್ಟಿಕಾಗಳ ಅಲ್ಲೆಲ್ಲ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೆ ವರ್ಷದಲ್ಲಿ 4-5 ದಿನವೂ ಬಿಸಿಲು ಕಾಣಿಸಲ್ಲ ಅವ್ರಿಗೆ. ಸೊ ಅಲ್ಲಿಯ ವಾತಾವರಣಕ್ಕೆ ನೋಡಿ, ಅಲ್ಲೂ ಕೂಡ ಸೂರ್ಯ ಎಲ್ಲ ಬರ್ತಾನೆ, ಏನು ಮಾಡ್ತಾನೆ, ಅದಕ್ಕೆ ತಕ್ಕನಂಗೆ ವಾಸ್ತುವನ್ನು ಡಿಸೈನ್ ಮಾಡೋವಂಥದ್ದು. ಸೊ ಹಾಗಾಗಿ ನಮಗೆ ಇದರ ಮೂಲ ಆಧಾರ ಯಾವುದು ಅಂತಂದರೆ ಭೂಮಿಯ ಚಲನೆ, ಸೂರ್ಯನ ಚಲನೆ. ಇದರ ಆಧಾರದ ಮೇಲೇ ವಾಸ್ತು ಅನ್ನೋಂಥದ್ದು ಡಿಸೈಡ್ ಆಗಿರೋದು.
ಯಾಕೆ ಹೆಂಗೆ ಅಂತ ಹೇಳಿದಾಗ ಬೆಳಗ್ಗೆ ನೋಡಿ ನೀವು ಬೆಳಗ್ಗೆ ಏನಾಗುತ್ತೆ ಅಂದರೆ ನಮಗೆ ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಬರ್ತಾ ಇರುತ್ತೆ. ಅಂದರೆ ಮತ್ತು 10ರಿಂದ 11, 12 ಗಂಟೆ ತನಕ ಆಗ್ತಿದ್ದಂಗೆ ಏನಾಗುತ್ತೆ ಈಸ್ಟ್ ಭಾಗದಲ್ಲಿ ಜಾಸ್ತಿ ಬರುತ್ತೆ. 12ರಿಂದ 2 ಗಂಟೆ ತನಕ ಅಂತ ಲೆಕ್ಕ ತೊಗೊಂಡಾಗ ಏನಾಗುತ್ತೆ ಸೌತ್ ಈಸ್ಟ್ ಭಾಗದಲ್ಲಿ ಬರ್ತಾ ಇರುತ್ತೆ, ಬೆಳಕು ಜಾಸ್ತಿ ಬರ್ತಾ ಇರುತ್ತೆ. ಅಂದರೆ ಭೂಮಿ ಸೂರ್ಯನ ಹಂಗೆ ಸುತ್ತಬಿಡಲ್ಲ, ಸೊ ಭೂಮಿ ಸುತ್ತಾ ಇರುತ್ತೆ. ಸುತ್ತಾ ಇದ್ದಾಗ ಏನಾಗುತ್ತೆ ಆ ಸೂರ್ಯನ ಬೆಳಕು ಆ ಭಾಗದಲ್ಲಿ ಬೀಳ್ತಾ ಹೋಗುತ್ತೆ. ಅದೇ ಮಧ್ಯಾಹ್ನ ಆಗ್ತಿದ್ದಂಗೆ ಏನಾದರೂ 2ರಿಂದ 4 ದಕ್ಷಿಣ ಭಾಗದಲ್ಲಿ ಜಾಸ್ತಿ ಬೀಳುತ್ತೆ. ಮತ್ತು 4ರಿಂದ 5, 5:30, 6 ಗಂಟೆ ತನಕ ಏನಾಗುತ್ತೆ ಸೌತ್ ವೆಸ್ಟು ಮತ್ತು ವೆಸ್ಟ್ ಈ ಭಾಗದಲ್ಲಿ ಪ್ರಖರವಾದಂಥ ಕಿರಣಗಳು ಬರ್ತಾ ಇರುತ್ತೆ. ಸೊ ಭೂಮಿ ಮತ್ತು ಸೂರ್ಯ ಇದೆರಡರ ಆಧಾರಿತದ ಮೇಲೆ ಇರುವಂತಹದ್ದು ವಾಸ್ತು. ಗುರುಗಳೇ, ಇನ್ನು ಪಂಚಭೂತ ಮತ್ತು ವಾಸ್ತುವಿಗೆ ಇರುವಂತಹ ಸಂಬಂಧ ಏನು ಅನ್ನೋದಾದ್ರೆ ನೋಡಿ, ಈಗ ಪಂಚಭೂತಗಳು ಈಗಾಗಲೇ ಏನು ಅಂತಂತ ಹೇಳಿದ್ದೀನಿ. ಏನೇನು ತೊಗೊಳಕ್ಕೆ ಹೋಯ್ತಂದರೆ ಫಸ್ಟು ಹೀಗೆ ತೊಗೊಂಡ್ಬಿಡ್ತೀನಿ ನೋಡಿ. ಈಗ ಓಂ ನಮಃ ಶಿವಾಯ ಅಂತ ಹೇಳ್ಬಿಡ್ತಾರೆ, ಭಾಳ ಚೆನ್ನಾಗಿ ಹೇಳ್ಬಿಡ್ತಾರೆ. ಏನು ಅಂತಂತಂದರೆ ಒಂದು ಕಿರುಬೆರಳು, ಸ್ಕೂಲ್ ಮಕ್ಕಳು ಅವರೆಲ್ಲ ಹೇಳ್ತಿರ್ತಾರಲ್ಲ ಹಿಂಗೆ ಅಂತಂದ್ಬಿಟ್ಟು, ಏನು ಇದು ಜಲತತ್ವವನ್ನು ಸೂಚಿಸೋದು, ಇದು ಭೂತತ್ವವನ್ನು ಸೂಚಿಸೋದು, ಇದು ಆಕಾಶ ತತ್ವವನ್ನು ಸೂಚಿಸೋದು, ಇದು ವಾಯು ತತ್ವವನ್ನು ಸೂಚಿಸೋದು, ಇದು ಅಗ್ನಿ ತತ್ವವನ್ನು ಸೂಚಿಸೋದು. ಸೊ ಏನೇನಾಗಿರುತ್ತೆ ನಮಗೆ, ಸೊ ಜಲ, ಭೂಮಿ, ಆಕಾಶ, ವಾಯು ಮತ್ತು ಅಗ್ನಿ, ಇದು 5 ಪಂಚಭೂತಗಳು. ಸೊ ಈ 5 ಪಂಚಭೂತಗಳು ಒಂದು ವಾಸ್ತುವಿನ ಮೇಲೆ ಬಹಳವಾದ ಪರಿಣಾಮ ಬರುತ್ತೆ. ಯಾಕೆ ಅಂತಂದರೆ ಇಡೀ ಬ್ರಹ್ಮಾಂಡದಲ್ಲಿ ನೀವು ಏನನ್ನೇ ತೆಗೆದುಕೊಂಡ್ರೂ ಕೂಡ ಈ 5 ಪಂಚಭೂತಗಳ ಸಮ್ಮಿಳನದಿಂದ ಆಗಿರೋವಂಥದ್ದು. ಇದನ್ನು ಬಿಟ್ಟು ಮತ್ತೊಂದಿಲ್ಲ. ಎಲ್ಲವೂ ಕೂಡ ಈ 5 ಪಂಚಭೂತಗಳಿಂದಲೇ ಆಗಿರೋವಂಥದ್ದು. ಒಂದೊಂದರಲ್ಲಿ ಒಂದೊಂದರ ತತ್ವ ಹೆಚ್ಚಿರ್ಬೋದು, ಒಂದೊಂದರಲ್ಲಿ ಒಂದೊಂದು ತತ್ವ ಕಡಿಮೆ ಇರೋದು. ಬಟ್ ಒಂದು ತತ್ವವನ್ನು ಬಿಟ್ಟು ಮತ್ತೊಂದು ತತ್ವ ಇಲ್ಲ. ಈಗ ಭೂಮಿ ಅಂತ ತೊಗೊಂಡ್ರೆ ಇದೆಲ್ಲ 5 ಇದ್ದೇ ಇರುತ್ತೆ, ಬೇರೆ ಎಲ್ಲನೂ ಇರುತ್ತೆ. ಭೂಮಿ ಅಂತ ತೊಗೊಂಡ್ರೆ ಅದರಲ್ಲಿ ನೀರು ಇರುತ್ತೆ, ನೀರು ಹಾಕಿದ್ರೆ ಹೀರ್ಕೊಳತ್ತೆ ಆಯಿತಾ. ಸೊ ಒಂದು ಕಲ್ಲಿದ್ದಲು ತೆಗೆದು ನೋಡಿ, ಅದ್ರ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ ತಾನೇ, ರೈಟ್ ಅಲ್ವಾ. ಸೊ ಹಾಗೆಯೇ ಗಾಳಿ ಇರುತ್ತೆ, ಭೂಮಿ ಒಳಗೆ ಅದರದ್ದೇ ಆದಂಥ ಗಾಳಿ ಇರುತ್ತೆ, ಅದರದ್ದೇ ಆದಂಥ ವಾಯುತತ್ವ ಇರೋ ಹೊತ್ತಿಗೆ ಏನಾಗ್ತದೆ, ಭೂಮಿಯಿಂದ ಹಾಕಿರೋಂಥ ಕಾಳುಗಳು, ಬೇಳೆಗಳು ಏನು ಹಾಕಿರ್ತೀವಲ್ಲ ಬೀಜಗಳು, ಅದು ಮೊಳಕೆ ಹೊಡೆದು ಬರ್ತದೆ. ಅಗ್ನಿ ತತ್ವ ಎಸ್ ಬೇಕು, ಯಾಕೆಂತಂದರೆ ಸೂರ್ಯನ ಬೆಳಕು ಬಿದ್ದಾಗಲೇ ಗಿಡ ಮರಗಳು ಬೆಳೆಯುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಒಂದರಲ್ಲಿ ಎಲ್ಲವೂ ಇರುತ್ತೆ. ಹಾಗಾಗಿ ಪಂಚಭೂತಗಳನ್ನು ಬಿಟ್ಟು ಒಂದು ಭೂತವನ್ನು ಬಿಟ್ಟು ಮತ್ತೊಂದು ಭೂತ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದರದೇ ಆದಂಥ ಸ್ಥಾನದಲ್ಲಿ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದ್ದೇ ಇರ್ತದೆ. ಸೊ ಇದು ವಾಸ್ತುವಿಗೂ ಪಂಚಭೂತಕ್ಕೂ ಇರುವಂಥ ಸಂಬಂಧ. ಸೊ ಪ್ರಪಂಚದಲ್ಲಿ ಯಾವುದೇ ತೊಗೊಳ್ಳಿ, ಇಲ್ಲಿರೋಂಥ ಲೈಟ್ ಆಗಿರ್ಬೋದು, ಇಲ್ಲಿರೋಂಥ ಕ್ಯಾಮ್ರಾ ಆಗಿರ್ಬೋದು, ಇಲ್ಲಿರೋಂಥ ಫ್ಲೋರಿಂಗ್ ಆಗಿರ್ಬೋದು, ಏನು ಬೇಕಾದ್ರೂ ತೊಗೊಳ್ಳಿ, ಇದರಲ್ಲಿ ಯಾವುದೋ ಒಂದು ತತ್ವ ಇದ್ದೇ ಇರುತ್ತೆ, ಅಥವಾ 5 ತತ್ವಗಳಿದ್ದೇ ಇರ್ತದೆ. ಸೊ ಎಲ್ಲವೂ ಕೂಡ ಈ ಪಂಚಭೂತಗಳಿಂದನೇ ಆಗಿರೋಂಥದ್ದು. ನೀವು ಪ್ರಪಂಚದಲ್ಲಿ ಇವತ್ತು ಇದೆಲ್ಲ ಏನು ನೋಡ್ತಾ ಇದ್ದೀವಲ್ಲ ನಾವೆಲ್ಲ, ಇವನ್ನೆಲ್ಲ ಏನಾಗ್ತಾ ಇರೋದು ಇವಾಗೆಲ್ಲ ಮೆಟಲ್ ಅಂತ ಕರಿತೀವಿ ನಾವು. ಈಗ ಕ್ಯಾಮ್ರಾ ಆಗಿರ್ಬೋದು, ಇದೆಲ್ಲ ಮೆಟಲಿಂದ ಬಂದಿರೋಂಥ. ಈ ಮೆಟಲ್ ಎಲ್ಲಿಂದ ಸಿಕ್ತು, ಭೂಮಿ ಒಳಗಿಂದನೇ ಸಿಕ್ತಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಕೂಡ, ಈಗ ನಾನು ಬಟ್ಟೆ ತೊಗೋಬೋದು, ಈ ಬಟ್ಟೆ ತೊಗೊಂಡ್ರೆ ಈ ನೂಲು ಎಲ್ಲಿಂದ ಬಂತು ನನಗೆ. ಸೊ ಹತ್ತಿಯ ಬೀಜವನ್ನು ಹಾಕಿದ್ರು, ಹತ್ತಿ ಗಿಡ ಆಯಿತು, ಮರ ಆಯಿತು, ಅಲ್ಲಿಂದ ಹತ್ತಿ ಬೀಜಗಳು ಬಂತು, ಅದನ್ನು ತಗೊಂಡ್ವಿ, ಅದರಿಂದ ಕಾಟನ್ ತಗೊಂಡ್ವಿ, ಮಾಡಿದ್ವಿ, ಬಟ್ಟೆ ಮಾಡ್ಕೊಂಡ್ವಿ ಅಲ್ವಾ. ನೀವು ಹೇಳಿ ಏನು ಬೇಕಾದ್ರೆ ಹೇಳಿ, ಸೊ ಯಾವುದೋ ಒಂದು ಭೂತದಿಂದ ಇದ್ದೇ ಇರ್ತದೆ ಅದು. ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ಪ್ರಾಣಿಗಳು ಕೂಡ ಪಂಚಭೂತಗಳ ಸಮ್ಮಿಳನದಿಂದ ಆಗಿರೋದ್ರಿಂದ ಸೊ ವಾಸ್ತು ಅನ್ನೋಂಥದ್ದು ಪಂಚಭೂತದ ಮಹತ್ವವನ್ನು ತಿಳಿಸ್ಕೊಡೋವಂಥದ್ದು. ಹಾಗಾಗಿ ವಾಸ್ತು ಪಂಚಭೂತ ಎರಡೂ ಒಂದೇ ಅಂತಲ್ಲ. ವಾಸ್ತುವಲ್ಲಿ ಪಂಚಭೂತ, ಪಂಚಭೂತಗಳಲ್ಲಿ ವಾಸ್ತು. ಪಂಚಭೂತಗಳನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ಅನ್ನೋದು ವಾಸ್ತುವಿನ ವಿಜ್ಞಾನಿಯ ಅಥವಾ ವಾಸ್ತುಶಾಸ್ತ್ರದ ಹೇಳುವಂಥ ಆ ಶಾಸ್ತ್ರಿಗಳ ಅವರ ಒಂದು ನಿಲುವಿಗೆ ಬಿಟ್ಟಿದ್ದು. ಸೊ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಜನಗಳ ಜೀವನದಲ್ಲಿ ಅದನ್ನು ತರ್ತಾ ಹೋಗಬೇಕಾಗತ್ತೆ. ಸೊ 5 ಪಂಚಭೂತಗಳ ಬಗ್ಗೆ ಅದು ವಾಸ್ತುವಿಗೆ ಕನೆಕ್ಟ್ ಮಾಡಿ ಹೇಳಿದ್ರಲ್ಲ ನೀವು, ಅದು ಸೂಪರ್. ಇಲ್ಲ ನಿಜ ಇದೆ, ಅಲ್ಲ ನಾನು ಕನೆಕ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಸತ್ಯ. ಸತ್ಯ ನಮ್ಮವ್ರು ಏನು ಮಾಡ್ತಾರೆ, ಆ ಸತ್ಯ ಹೇಳೋದೇ ಇಲ್ಲ. ಇವ್ರಿಗೆ ಈ ಭೂತ ಅಂತ ತಕ್ಷಣ ಈ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಬರುವಂಥದ್ದು ಆ ಭೂತಗಳನ್ನು ತಮ್ಮ ಹೇಳ್ತಾ ಇರ್ತಾರೆ. ನೋ, ದಟ್ ಈಸ್ ದಿ ಬೇಸಿಕ್ ಎಲಿಮೆಂಟ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಮೂಲಭೂತ ತತ್ವಗಳದು, ಮೂಲಭೂತ ಧಾತುಗಳು ಅಂತ ಕರಿಬೋದು ಅದನ್ನು. ಆ ಮೂಲಭೂತ ಧಾತುಗಳು ಮೂಲಭೂತವಾದಂಥ ತತ್ವಗಳನ್ನು ಹೊಂದಿದೆ. ಆ ತತ್ವಗಳಿಗೆ ಅನುಸಾರವಾಗಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಯ್ತು ಅಂತಾರೆ ನಮ್ಮ ಜೀವನದ ಪ್ರಗತಿ ಉನ್ನತಿ ಹಾಗೇ ಆಗುತ್ತೆ ಅಂತ. ಇನ್ನು ವಾಸ್ತು ಪುರುಷ ಅಂದರೆ ಏನು ಅಂತ ಹೇಳಿ. ಸೊ ವಾಸ್ತು ಪುರುಷ ಅಂತಂದಾಗ ನಮಗೆ
ಪ್ರತಿಯೊಂದಕ್ಕೂ ಕೂಡ ನಮ್ಮ ಈಗ ಪುರಾಣಗಳಲ್ಲಿ ಬಂದಿರೋಂಥದ್ದು ಇದು. ಸೊ ಪುರಾಣಗಳಲ್ಲಿ ಬಂದಿರೋದು ಏನು ಅಂತಂದಾಗ ವಾಸ್ತು ಪುರುಷ ಅನ್ನೋದಕ್ಕೆ ಅದೊಂದು ಕಥೆನೇ ಇದೆ, ಒಂದು ಕಥೆ ಇದೆ. ಆ ಕಥೆಯ ಮೂಲಕ ವಾಸ್ತು ಪುರುಷ ಅಂದರೆ ಏನು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ, ಒಬ್ಬ ಅಂಧಕಾಸುರ ಅಂತ ಒಬ್ಬ ರಾಕ್ಷಸ ಏನು ಮಾಡ್ತಾ ಇರ್ತಾನೆ, ಗೊತ್ತಲ್ಲ ನಮ್ಮಿದೆಲ್ಲ ರಾಕ್ಷಸರು ಬರ್ತಾರೆ. ರಾಕ್ಷಸ ಬರ್ತಾನೆ, ಏನು ಮಾಡ್ತಾನೆ, ಭೂಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಾನೆ. ಭೂಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ಬೇಕಾದ್ರೆ ಸೊ ಅವನನ್ನು ಅಡಗಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇರಲ್ಲ. ಸೊ ಯಾರ ಕೈಲಿ ಸಾಧ್ಯ? ಶಿವನ ಕೈಲಿ ಸಾಧ್ಯ ಇರುತ್ತೆ. ಸರಿ, ಶಿವ ಏನು ಮಾಡ್ತಾನೆ, ಬರ್ತಾನೆ, ಬಂದು ಅವನ ಜೊತೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡ್ಬೇಕಾದ್ರೆ ಮೈ ತಣ್ಣಗಿರುತ್ತಾ, ಬೆಚ್ಚಗಾಗುತ್ತಾ, ಬಿಸಿ ಆಗುತ್ತಾ? ಬಿಸಿ ಆಗುತ್ತಲ್ವಾ? ಸೊ ಬಿಸಿ ಆದಾಗ ಬಾಡಿ ಕೂಲ್ ಆಗ್ಬೇಕಾದ್ರೆ ಏನು ಮಾಡಬೇಕು? ಬೆವ್ರ ನೀರು ಬರಬೇಕು. ಸೊ ಶಿವನಿಗೂ ಬೆವ್ರ ನೀರು ಬಂತು ಅಂತ ಅರ್ಥ. ಶಿವನಿಗೆ ಬಂದಂಥ ಬೆವ್ರ ನೀರಲ್ಲಿ ಬಿದ್ದಂಥ ಒಂದು ಅಂಶದಲ್ಲಿ ಹುಟ್ಟಿದಂಥದ್ದು ಈ ವಾಸ್ತುಪುರುಷ ಅಂತಂದ್ಬಿಟ್ಟು. ಇದರಲ್ಲಿ ಎರಡು ರೀತಿ ಹೇಳ್ತಾರೆ. ಒಂದರಲ್ಲಿ ಏನು ಹೇಳ್ತಾರೆ, ವಾಸ್ತುಪುರುಷ ಹುಟ್ಟುತ್ತಾನೆ, ಮಾಡ್ತಾನೆ, ಅವನು ದಿನಕ್ಕೆ ಬೃಹದಾಕಾರವಾಗಿ ಬೆಳೀತಾ ಇರ್ತಾನೆ, ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಏನು ಹೇಳುತ್ತೆ ಅಂತಂದರೆ, ಇನ್ನೊಂದು ಪುರಾಣಗಳಲ್ಲಿ ಹೇಳುತ್ತೆ ಅಂದರೆ, ಇಲ್ಲ ವಾಸ್ತುಪುರುಷ ಬಂದ ತನ್ನ ಪಾಡಗವನು ತಿಂದ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಗುಂಡಿಗೆ ದಪ್ಪಗೆ ಚೆನ್ನಾಗಿದ್ದ ಅವನು ಅಂತಂದ್ಬಿಟ್ಟು ಎರಡು ರೀತಿಯಲ್ಲಿ ಹೇಳ್ತಾರೆ. ಬಟ್ ನಮ್ಮ ಜನಕ್ಕೆ ಯಾರು ತುಂಬ ಚೆನ್ನಾಗಿ ದೊಡ್ಡದಾಗಿ ದಪ್ಪವಾಗಿ ತರ್ತಾ ಅವ್ರು ನೋಡಿದ ತಕ್ಷಣ ಏನಾಗುತ್ತೆ, ಭಯ ಆಗುತ್ತಲ್ಲ. ಯಾವತ್ತಾರು ಇವನು ಏನಾರು ತಿರುಗಿಬಿತ್ತು ಅಂತಾರೆ, ನಮ್ಮನ್ನು ಅಪಚಿ ಮಾಡ್ಬಿಡ್ತಾನಲ್ಲಪ್ಪ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಹೋಗ್ಬಿಟ್ಟು ಯಾರನ್ನ ಬ್ರಹ್ಮನ್ ಕೇಳ್ಕೊತಾರೆ. ಯಾಕಂದರೆ ಸೃಷ್ಟಿಕರ್ತ ಅವನು ಅಂತಂದು ಹೋಗ್ಬಿಟ್ಟು ಅವನ ಕೇಳ್ಕೊಳ್ತಾರೆ. ಅವ್ನು ಹೇಳಿದ, ಅಪ್ಪ ಇವನು ನನ್ನ ಸೃಷ್ಟಿಯಿಂದ ಆಗಿರೋದಿಲ್ಲ ಕಣೆ, ಅವನು ಶಿವನಿಂದ ಸೃಷ್ಟಿ ಆಗಿರೋಂಥನು. ಸೊ ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ ಅವನಿಗೆ. ಯಾಕೆ ಅಂತಾರೆ, ಅದೇ ಹೇಳ್ತಾರೆ. ಒಂದರಲ್ಲಿ ಅವನು ತುಂಬ ಎಲ್ಲರೂ ಜನಗಳಿಗೆಲ್ಲ ತೊಂದರೆ ಕೊಡ್ತಿದ್ದ, ಮಾಡ್ತಿದ್ದ, ಕಂಡುಕೊಂಡ್ರಲ್ಲ ಹೊಡೆದು ಬಡ್ದು ತಿನ್ಕೊಂಡು ಮಾಡ್ಕೊಂಡು ಇದ್ದ ಅಂಥದ್ದು. ಸರಿ, ಹಾಗೆ ರೀತಿ ತೊಗೊಂಡಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಏನು ಮಾಡ್ತಾರೆ, ಏನು ಮಾಡೋಣ, ಸರಿ ಆಯಿತು ಹೋಗ್ಬಿಟ್ಟು ಶಿವನ ಹತ್ರ ಹೋಗಿ ಕೇಳ್ಕೊಳ್ಳೋಣ ಅಂತಂದ್ಬಿಟ್ಟು ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದು ಕೇಳ್ಕೊಳ್ತಾರಪ್ಪ, ಈ ಥರದೊಂದು ರಾಕ್ಷಸನನ್ನು ಸೃಷ್ಟಿ ಮಾಡಿ ನೀನು ಬಿಟ್ಬಿಟ್ಟಿದ್ಯಾ, ನಿನ್ನ ಬೆವರಿನ ಕೆಪಾಸಿಟಿ ಹಂಗಿರಬೇಕು, ನಿನ್ನ ಕೆಪಾಸಿಟಿ ಇನ್ನು ಹೆಂಗಿರಬೇಕು. ಸೊ ಹಾಗಾದರೆ ಅವನನ್ನು ಅಡಗಿಸೋದಕ್ಕೆ ನಿನ್ನ ಕೈಲೇ ಸಾಧ್ಯ. ಹಾಗಾದರೆ ನಮಗೇನಾದ್ರು ಐಡಿಯಾ ಕೊಡು, ಇಲ್ಲ ನೀನೇ ಸಂಹರಿಸು ಅಂತ ಹೇಳ್ತಾನೆ. ಇಲ್ಲ, ನನ್ನ ಬೆವರಿಂದ ಹುಟ್ಟಿರೋದು ಅವನು ನಾನು ಸಂಹರಿಸೋಕ್ಕಾಗೋದಿಲ್ಲ, ಒಂದು ಐಡಿಯಾ ಕೊಡ್ತೀನಿ. ಏನು ಅಂತನ್ನೋದಾದರೆ, ಅವನು ಮಲಗಿದ್ದಾಗ ಅವನ ಮೇಲೆ 45 ದೇವತೆಗಳು ಹೋಗಿರ್ತಾರೆ. 45 ದೇವತೆಗಳು ಹೋಗಿರ್ತಾರೆ. ಸೊ ಅದ್ರಲ್ಲಿ ಬ್ರಹ್ಮನೂ ಸೇರ್ಕೊಂಡಿರ್ತಾನೆ. ಬ್ರಹ್ಮನೂ ಸೇರಿಸ್ಕೊಂಡು 45 ನೀವು ಇಷ್ಟೂ ಜನ ಅವನು ರಾತ್ರಿ ಮಲಗಿದ್ದಾಗ ಅವನ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡಿಬಿಡಿ. ಒಂದೊಂದು ಕಡೆ ಒಬ್ಬರು ಅಟ್ಯಾಕ್ ಮಾಡಿಬಿಟ್ಟು ಅವನನ್ನು ಭೂಮಿಯಲ್ಲಿ ಹಾಗೆ ಊತ್ಬಿಡಿ. ಅಲ್ಲಿಗೆ ವಾಸ್ತುಪುರುಷನ ನೆಲ ಸಮಾಧಿ ಮಾಡಿ ಬಿಟ್ಬಿಡಿ ಅಷ್ಟೇ ಅವನು. ಸೊ ಇವರು ಹಂಗೆ ಪ್ಲ್ಯಾನ್ ಮಾಡ್ತಾರೆ. ಅವನು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಕುಡಿದು ಮಾಡ್ಕೊಂಡು ಜಿಮ್ ಅಂತ ಮಲಗಿರ್ಬೇಕಾರೆ ಅವನನ್ನು ಬೋರ್ಲಾಕಿ ಅವನ ಮೇಲೆ ಇವರೆಲ್ಲನೂ ಕೂತು ಬಿಡ್ತಾರೆ ಅಂತ. ಸೊ ಇದನ್ನೇ ವಾಸ್ತುಲಿ 45 ದೇವತೆಗಳು ಅಂತ ಕರೆಯುವಂಥದ್ದು. ಈ 45 ದೇವತೆಗಳು ಅಂತಂತಂದರೆ ಅದು ಬೇರೆಯೇ ಇದೆ, ಅದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ. ಸೊ ಈಗ ಮಾಡಿಬಿಡ್ತಾರೆ. ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಅವನ ಆತ್ಮ ಸುಮ್ಮನೆ ಇರುತ್ತಾ, ಅವನ ಆತ್ಮ ಹೋಗುತ್ತೆ. ಯಾರು? ಆ ಪರಮಾತ್ಮ ಶಿವನ ಮುಂದೆ ಹೋಗಿ ನಿಂತ್ಕೊಳತ್ತೆ. ಅಪ್ಪ ನನ್ನ ಪಾಡಿಗೆ ನಾನಿದ್ದೆ, ನನ್ನನ್ನು ಯಾಕಪ್ಪ ಹಿಂಗೆ ಮಾಡಿ ಭೂಗತ ಮಾಡಿಬಿಟ್ರಿ, ತಪ್ಪಲ್ವಾ ಅಂತಾರೆ. ಅವಾಗ ಶಿವನಿಗೆ ಅನಿಸುತ್ತೆ, ಹೌದಲ್ಲ ತಪ್ಪಲ್ಲ. ಬ್ರಹ್ಮ ಬಂದು ಹೇಳ್ದ, ಇವರೆಲ್ಲ ಬಂದು ಸೇರ್ಕೊಂಡ್ರಲ್ಲ, ಮಂತ್ರಿಮಂಡಲ ಎಲ್ಲ ಸೇರ್ಕೊಂಡು ಹೇಳ್ಬಿಟ್ರಲ್ಲ. ಸೊ ನನಗೂ ತಲೆ ಕೆಡ್ತು, ಹೇಳ್ಬಿಟ್ಟೆ, ಮಾಡಿಬಿಟ್ಟೆ, ಮುಗಿಸ್ಬಿಟ್ಟೆ. ಸರಿನಪ್ಪ, ನಿಂಗೊಂದು ವರ ಕೊಡ್ತೀನಿ. ಏನು ಅಂತಂದ್ರೆ, ನಿನಗೆ ಹೊಟ್ಟೆ ಹಸುವಾಗ್ತಾ ಇರೋದು, ನೀನು ಹೊಟ್ಟೆ ತುಂಬಬೇಕು, ಎಲ್ಲ ಆಗಬೇಕು, ರೈಟ್, ಗುಡ್, ನೀನು ಚೆನ್ನಾಗಿರಬೇಕು. ಹಾಗಿರಬೇಕು ಅಂತಂದರೆ, ಯಾರು ಮನೆಯನ್ನು ವಾಸ ಮಾಡುವ ಸ್ಥಳವನ್ನು ವಾಸ್ತುವಿನ ಪ್ರಕಾರ ಮಾಡಿರೋದಿಲ್ವೋ ಅವರ ಜೀವನದಲ್ಲಿ ಕಷ್ಟಗಳನ್ನು ಕೊಡ್ತಾ ಅವ್ರಿಗೆ ಬರೋ ಸುಖಗಳನ್ನು ನೀನು ತಿಂದುಕೊಂಡು ನೀನು ಚೆನ್ನಾಗಿರುವ ಅಂತ ಹೇಳ್ಬಿಡುತ್ತೆ. ಸೊ ಹೇಳಿದ ತಕ್ಷಣ ನನಗೇನು ಬೇಕಾಗಿರೋದು, ಅಲ್ಟಿಮೇಟ್ಲಿ ನಾನು ಸುಖವಾಗಿರ್ಬೇಕಲ್ವ, ವಾಸ್ತುಪುರುಷನಿಗೂ ಸುಖವಾಗಿರ್ಬೇಕಲ್ವ. ಸೊ ಹಾಗಾಗಿ ಏನು ಮಾಡ್ತಾರೆ, ಎಲ್ಲಿ ವಾಸ್ತುವಿನ ಪ್ರಕಾರ ಮನೆ ಇರೋದಿಲ್ವೋ, ಅಂದರೆ ಇದನ್ನು ಕಥೆಯ ಮೂಲಕ ಸೈನ್ಸನ್ನು ನಮಗೆ ತಿಳಿಸಿರೋವಂಥದ್ದು. ಸೊ ಸಿಂಪಲ್ಲು ಅಲ್ವಾ. ಈಗ ಒಂದು ಗಾಡಿ ಓಡಿಸ್ತಾ ಇರ್ತೀನಿ, ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿರಬೇಕು ಯಾವಾಗ ಬ್ರೇಕ್ ಹೊಡಿಬೇಕು, ಯಾವಾಗ ಕ್ಲಚ್ ಹಿಡಿಬೇಕು, ಯಾವಾಗ ಗೇರ್ ಚೇಂಜ್ ಮಾಡಬೇಕು, ಯಾವಾಗ ನಾನು ಲೈಟ್ ಆನ್ ಮಾಡ್ಕೋಬೇಕು, ಯಾವಾಗ ನಾನು ಡಿಮ್ ಆ್ಯಂಡ್ ಡಿಪ್ ಮಾಡಬೇಕು. ಇದೆಲ್ಲ ನನಗೆ ಜ್ಞಾನ ಇದ್ದರೆ ನಾನು ಸೇಫು, ನನ್ನ ಗಾಡಿನೂ ಸೇಫಾ. ಇದೇನು ಗೊತ್ತಿಲ್ಲದೆ ನಾನು ಗಾಡಿ ಓಡಿಸಿದ ತಗೊಂಡೋಗಿ ಓಡಿದ್ರೆ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸೇ ಗೊತ್ತಿಲ್ಲದೆ ನೀವು ಗಾಡಿ ಓಡಿಸಿದ್ರೆ ಏನಾಗುತ್ತೆ, ನಿಮಗೂ ಡ್ಯಾಮೇಜು, ನಿಮ್ಮ ಗಾಡಿಗೂ ಡ್ಯಾಮೇಜು, ಬೇರೆಯವ್ರಿಗೂ ಡ್ಯಾಮೇಜು, ಬೇರೆಯವ್ರ ಗಾಡಿಗೂ ಡ್ಯಾಮೇಜು. ಕೊನೆಗೆ ನೀವು ಡ್ಯಾಮೇಜಿಂಗ್ ಪರ್ಸನ್ ಆಗ್ತೀರಾ. ನೀವು ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ. ಸೊ ಹೀಗಾಗುತ್ತೆ ಅಂತ ಅನ್ನೋದಕ್ಕೋಸ್ಕರನೇ ಹೀಗೆ ಅಂತ ಹೇಳೋದು. ಇದು ನಮ್ಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಏನಾಗುತ್ತೆ ಅಂದರೆ, ನಮಗೆಲ್ಲನೂ ಕೂಡ ಕಥೆಯ ಮೂಲಕ ಹೇಳಿದಾಗ ಬೇಗ ಅರ್ಥ ಮಾಡ್ಕೊಳ್ತೀವಿ. ಸೈನ್ಸನ್ನು ಸೈನ್ಸಾಗೇ ಹೇಳ್ತಾ ಹೋಯ್ತು ಅಂತಾರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಏನು ಮಾಡಿದ್ರು, ಕಥೆಯ ಮೂಲಕ ಹೇಳಿ ನಮ್ಮ ಮನದಲ್ಲಿ ಅದನ್ನು ಕೂಡಿಸಿದ್ರು. ನಮ್ಮವ್ರು ಏನು ಮಾಡಿದ್ರು, ಬರೀ ಕಥೆ ಇಟ್ಕೊಂಡು ಆ ಕಥೆಗೆ ಉಪ್ಪು ಖಾರ ಹಾಕಿ ಸೂಪರ್ ಡೂಪರ್ ಮಾಡ್ಕೊಂಡು ಮಸಾಲ ಸಿನಿಮಾ ಮಾಡ್ತೀವಿ ನಾವು. ಹೆಂಗಿರುತ್ತೋ ಅದನ್ನು ತಿಳ್ಕೊಬೇಕಲ್ವಾ. ಸರಿ, ಹೋದ್ರಲ್ಲಿ ಹೆಂಗೆ ಕೊಟ್ಟಿದ್ರು ಹಾಗೇನಾದ್ರು ತಿಳ್ಕೊಬೇಕು ತಾನೆ. ಇವ್ರು ಯಾಕೆ ಮಸಾಲ ಸೇರಿಸ್ಬೇಕು? ಅಯ್ಯೋ ಅಯ್ಯೋ, ಆ ಕಾಲದಿಂದ ಈ ಕಾಲದಲ್ಲಿ ಅದೇ ಹೆಂಗೆ ಹೇಳೋದು, ಇನ್ನು ಸ್ವಲ್ಪ ಅದಕ್ಕೆ ಮಸಾಲ ಸೇರಿಸ್ತೀನಿ, ಒಂದು ಐಟಮ್ ಸಾಂಗ್ ಸೇರಿಸ್ತೀನಿ, ಅಲ್ಲಿಗೊಂದು ಫೈಟ್ ಕೊಡ್ತೀನಿ, ಅದೊಂದು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಎಲ್ಲ ಕೊಟ್ಟು ಏನಾಯಿತು, ಮೂಲ ಎಲ್ಲೋಯ್ತೋ ಗೊತ್ತಿಲ್ಲ.
ಬರೀ ಮೂಲ ರೋಗ ಮಾತ್ರ ಎಲ್ಲರಿಗೂ ಅಂಟ್ಕೊಂಬಿಟ್ಟಿದೆ. ಸೊ ಇದು ವಾಸ್ತು ಪುರುಷನ ಬಗ್ಗೆ ಇರುವಂತಹ ಪುರಾಣದಿಂದ ಬಂದಿರುವಂತಹ ಕಥೆ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಸೈಂಟಿಫಿಕಲಿ ವಿ ಹ್ಯಾವ್ ಟು ಅಪ್ಲೈ ಆ್ಯಂಡ್ ಅಡಾಪ್ಟ್. ಸೊ ಅಪ್ಲೈ ಆ್ಯಂಡ್ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಸೊ ಇದು ವಾಸ್ತು ಪುರುಷನ ಬಗ್ಗೆ ಇರುವಂಥದ್ದು. ಎಸ್ ಗುರುಗಳೇ, ಬಹಳ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಬಹುಶಃ ನನಗೆ ಗೊಂದಲ ಇತ್ತು, ವಾಸ್ತು ಅಂದ್ರೇನು, ವಾಸ್ತು ಅನ್ನುವಂಥದ್ದು ಒಂದು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಎಷ್ಟು ಪರಿಣಾಮ ಬೀಳುತ್ತೆ, ಜೊತೆಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಲೈಫ್ಗೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ರಿ. ಜೊತೆಗೆ ಪಂಚಭೂತ ಅನ್ನುವಂಥದ್ದು ಯಾವ ರೀತಿಯಾಗಿ ಸಂಬಂಧ ಕೊಡುತ್ತೆ ವಾಸ್ತುವಿಗೆ ಅನ್ನುವಂತಹ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಎಸ್, ಇನ್ನೂ ಬಹಳಷ್ಟು ಮಾತಾಡೋದಿದೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಗುರುಗಳೇ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಸಮಗ್ರ ನ್ಯೂಸ್. ಇದು ನೇರ.